ಟೈಮ್ಸ್ ಆಫ್ ಇಂಡಿಯಾ ಮತ್ತು ನ್ಯೂಸ್ ಬೀಟ್ ಕರ್ನಾಟಕ ಮ್ಯಾಚ್ ಆಡ್ತಾ ಇರೋ ಒಂದು ಟಾಸ್ ವಿನ್ ಆಗ್ತಾ ಇದ್ದಂಗೆ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಕಾರಣ ಏನಪ್ಪ ಬೌಲಿಂಗ್ ಆಯ್ಕೆಗೆ ಅಂತ ಕೇಳಿದಾಗ ಕ್ಯಾಪ್ಟನ್ ಹೇಳಿರೋದು ಒಂದೇ ಮಾತು, ಚೇಸಿಂಗ್ ಈಸಿ ಆಗುತ್ತೆ ಅದಕ್ಕೋಸ್ಕರನೇ ಅಂತೇಳಿ. ಖಂಡಿತ ಬೌಲಿಂಗ್ ಚೆನ್ನಾಗಿ ಹಾಕಿದ್ರೆ ಚೇಸಿಂಗ್ ಈಸಿನೇ ಆಗುತ್ತೆ, ಬೌಲರ್ಗಳು ಸಪೋರ್ಟ್ ಮಾಡಬೇಕಾಗುತ್ತೆ. ಕ್ಯಾಪ್ಟನ್ ಹೇಳಿದಂಗೆ ಅದೇ ಥರ ಬೌಲಿಂಗ್ ಮಾಡಿದ್ರೆ ಫೀಲ್ಡಿಂಗ್ ಕೂಡ ಅದೇ ಥರ ಮಾಡಿದ್ರೆ ಚೇಸಿಂಗ್ ತುಂಬಾ ಈಸಿ ಆಗುತ್ತೆ, ಅಂದ್ಕೊಂಡಿದ್ದಕ್ಕಿಂತ ಈಸಿ ಆಗುತ್ತೆ. ಅದನ್ನು ಮಿಸ್ ಮಾಡಿಕೊಂಡ್ರೆ ಮಾತ್ರ ಚೇಸಿಂಗ್ ಕಷ್ಟ ಆಗುವಂಥದ್ದು. ಪ್ಲೇಯರ್ಸ್ಗಳನ್ನು ಓಪನಿಂಗ್ ಆಗಿ ಇಳಿಸ್ತಾರೆ, ನೋಡಬೇಕಾಗುತ್ತೆ ಇವಾಗ ಟೈಮ್ಸ್ ಆಫ್ ಇಂಡಿಯಾ. ಸರ್ ಬ್ಯಾಟಿಂಗ್ ಬನ್ನಿ ದಯವಿಟ್ಟು, ಟೈಮ್ ಆಯ್ತು ನೋಡಿ. ಸಂಜೆ 5 ಗಂಟೆ ಆದರೆ ಗ್ರೌಂಡ್ ಖಾಲಿ ಮಾಡಿಕೊಡ್ಬೇಕು. ತಡ ಮಾಡ್ತಾ ಇದ್ರೆ ಜಸ್ಟ್ 2 ಮ್ಯಾಚ್ ಆಗಿದೆ ಅಷ್ಟೇ, ಬೆಳಗಿಂದ 12:30 ಆಗಿದೆ. ಟೈಮ್ ವೇಸ್ಟ್ ಮಾಡಿಬಿಡಿ ದಯವಿಟ್ಟು. ನೀವು ಇದೇ ಥರ ತಡ ಮಾಡಿದ್ರೆ ಖಂಡಿತ 1 ಓವರ್ಗೆ 3 ನಿಮಿಷ ಹಂಗೆ ನಾವು ಟೈಮರ್ ಸೆಟ್ ಮಾಡಿಬಿಡ್ತೀವಿ ನೋಡಿ. ಸುಮ್ಮನೆ ತಡ ಮಾಡಬೇಡಿ ದಯವಿಟ್ಟು ಗಮನಿಸ್ಕೊಳ್ಳಿ. ಓಪನಿಂಗ್ ಬ್ಯಾಟ್ಸ್ಮನ್ ಇಮಿಡಿಯೇಟ್ಲಿ ಬರಬೇಕು, ನೆಕ್ಸ್ಟ್ ಬರುವಂಥ ಬ್ಯಾಟ್ಸ್ಮನ್ ಕೂಡ ರೆಡಿ ಆಗಿರಬೇಕು. ಟೈಮ್ಸ್ ಆಫ್ ಇಂಡಿಯಾ ಪಂದ್ಯ ಆರಂಭವಾಗ್ತಾ ಇದೆ. ಟೈಮ್ಸ್ ಆಫ್ ಇಂಡಿಯಾ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ರವಿ ಮತ್ತು ನರೇಶ್ ಇವಾಗ ಗ್ರೌಂಡ್ ಎಂಟ್ರಿ ಆಗ್ತಾ ಇರುವಂಥದ್ದು. ವೆರಿ ಫಸ್ಟ್ ಓವರಲ್ಲಿ ಕಿರಣ್ ಅವರನ್ನ ಬೌಲಿಂಗ್ ದಾಳಿ ಇಳಿಸ್ತಾ ಇರುವಂಥದ್ದು. ಸರ್ ಕಿಶನ್ ಅವರನ್ನ ಬೌಲಿಂಗ್ ದಾಳಿಗೆ ಇಳಿಸ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನ್ಯೂಸ್ ಬ್ಯೂಟ್ ಅವರು. ವೆರಿ ಫಸ್ಟ್ ಓವರ್ ಪವರ್ ಪ್ಲೇ, ವೆರಿ ಫಸ್ಟ್ ಬಾಲ್ ಕಿಶನ್ ಟು ರವಿ. ಫಸ್ಟ್ ಬಾಲ್ ಬ್ಲಾಕ್ ಹೋಲಾಗಿ ಬೀಳ್ತಾ ಇದೆ, LBW ಇರೋದಿಲ್ಲ, ಡಾಟ್ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಬೌಲಿಂಗ್ ಅಟ್ಯಾಕ್ ಒಳ್ಳೆ ಇರುವಂಥ ಒಂದು ಟೀಮ್ ಅಂತ ಕಾಣ್ತಾ ಇದೆ. ನೋಡ್ತಾ ಇದ್ರೆ ವೆರಿ ಫಸ್ಟ್ ಬಾಲ್ ಅಲ್ಲಿ ಜೋಶ್ ಅಂತೂ ಕಾಣ್ತಾ ಇದೆ, ಪೇಸ್ ಕೂಡ ಇದೆ ಕಿಶಾನ್ ಕಡೆಯಿಂದ. ಸೆಕೆಂಡ್ ಬಾಲ್ ಬೋನಸ್ ಬ್ಯಾಕ್ ಡ್ರೈವ್, ಇದು ತಡೆಯಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಸ್ಟ್ರೈಟ್ ಹೊಡಿತಾರೆ, ಯಾರು ಕೂಡ ಇರಲ್ಲ, ಇಲ್ಲಿ ತಡೆಯೋಕ್ಕಾಗೋದಿಲ್ಲ. ಬೌಂಡ್ರಿ ಬರುತ್ತೆ ಇಲ್ಲಿ. ಫಸ್ಟ್ ಬಾಲ್ ಲೆಗ್ ಬೈ ಅಂತ ಕಾಲ್ ಬಂದರೆ ಸೆಕೆಂಡ್ ಬಾಲ್ ಬೌಂಡ್ರಿ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್ ಅಲ್ಲಿ. ಈ ಬೌಂಡ್ರಿಯಿಂದ ಅಕೌಂಟ್ ಓಪನ್ ಆಗುತ್ತೆ ಟೈಮ್ಸ್ ಆಫ್ ಇಂಡಿಯಾ ಟೀಮಿಂದು. ರವಿ ಬೌಂಡ್ರಿಯಿಂದ ಅಕೌಂಟ್ ಓಪನ್ ಮಾಡ್ತಾ ಇರುವಂಥದ್ದು. ಸೋಲಾಗಿ ಬೀಳುತ್ತೆ. ಬಿಗ್ ಶಾಟ್ ಯೋಚನೆ, ಸ್ಕ್ವೇರ್ ಲೆಗ್ ಅಲ್ಲಿ ಪ್ರೊಡಕ್ಷನ್ ಇದೆ, ಕರೆಕ್ಟ್ ಫಿಲ್ಟರ್ ಕೈಗೆ ಹೊಡಿತಾ ಇದ್ದಾರೆ. ಸ್ಕ್ವೇರ್ ಲೆಗ್ ಅಲ್ಲಿ ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ. ಸ್ವಲ್ಪ ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ರು ಕೂಡ ಮಿಡ್ ವಿಕೆಟ್ ಅಥವಾ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಈ ಥರ ಏರಿಯಾಗಳಿಗೆ ಟಾರ್ಗೆಟ್ ಮಾಡಿರೋದು ಬೌಂಡ್ರಿ ಸಿಗುವಂಥ ಚಾನ್ಸಸ್ ಇತ್ತು. ಸೆಕೆಂಡ್ ಬಾಲ್ ಕೂಡ ಫೋರ್ತ್ ಬಾಲ್ ಓವರ್ ಫುಲ್ ಟಾಸ್. ಟ್ರೆಸ್ಕಿ ರನ್ ತಗೊಳ್ಳುವಂಥ ಪ್ರಯತ್ನ ಮಾಡಿದೆ. ಮಿಡಾನಲ್ಲಿ ಫೀಲ್ಡರ್ ಇದ್ರೂ ಕೂಡ ರಿಸ್ಕ್ ತಗೊಳ್ತೀನಿ ಅಂತ ಹೇಳಿದ್ರೆ ಗೊತ್ತು ಅವರಿಗೆ ರನ್ಸ್ ಬಂದೇ ಬರುತ್ತೆ, ಮಿಸ್ಫೀಲ್ಡ್ ಮಾಡ್ತಾರೆ ಅಂತೇಳಿ. 1 ರನ್ ಮೂವ್ ಆಗುತ್ತೆ ಇಲ್ಲಿ 1 ರನ್ನಿಂದ. ಟೈಮ್ಸ್ ಆಫ್ ಇಂಡಿಯಾ 6 ಫಾರ್ ಆಲ್ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 4 ಬಾಲ್ ಆಗಿದೆ, 2 ಬಾಲ್ ರಿಮೈನಿಂಗು. ಫಿಫ್ತ್ ಬಾಲ್ ಕಿಶಾನ್ ಕಡೆಯಿಂದ ಅಂತ ಹೇಳಿದ್ರೆ ರವಿ ಕಡೆಯಿಂದ ಬಂದಂತ ಒಂದು ಮ್ಯಾಗ್ನಿಫಿಸೆಂಟ್ ಶಾಟ್. ಇದು ಔಟ್ ಆಫ್ ದಿ ಪ್ಯಾಕ್ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಸೀಮಾನಕ್ಕೆ ಒಳಗೆ ಟೈಮ್ಸ್ ಆಫ್ ಇಂಡಿಯಾ ಮೊದಲ 6 ಫಸ್ಟ್ ಬೌಂಡ್ರಿ ಸ್ಟ್ರೈಟ್ ಡೌನ್ ದ ಹೇರ್ ಬಂದರೆ ಸೆಕೆಂಡ್ ಫಸ್ಟ್ 6 ಬರ್ತಾ ಇರುವಂಥದ್ದು ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ಕಳೆದೇ ಹೋಗುತ್ತೆ ಬಾಲು. ರೈಲ್ವೆ ಕಾಂಪೌಂಡ್ ಇಂದ ಆಚೆಗೆ ಹೋಗ್ತಾ ಇರುವಂಥ 6 ಇದು. ಸೂಪರ್ ಆದಂಥ ಒಂದು ಶಾಟ್, ಮಿಡಲ್ ಆಫ್ ದ ಬ್ಯಾಟ್ ಅಲ್ಲಿ ಬಾಡಿ ಬ್ಯಾಲೆನ್ಸ್ ಚೆನ್ನಾಗಿತ್ತು. ಗೊತ್ತಾಗುತ್ತೆ ಬ್ಯಾಟಿಂಗ್ ಶೈಲಿ ನೋಡ್ತಾನೆ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ ಅಂತೇಳಿ. ಇದು ಕೂಡ ಅಷ್ಟೇ, ಇದು ಮುಂದೆ ಆಗ್ತಾರೆ ಶಾರ್ಟ್ ಡ್ರೆಸ್ಸಿಂಗ್ ಡೆಲಿವರಿ. ಎಂತ ಶಾಟ್ ಇದು, ಬ್ಯಾಕ್ ಟು ಬ್ಯಾಕ್ ಎರಡೂ ಕೂಡ ಕಾಂಪೌಂಡ್ ಇಂದ ಹೊರಗಡೆ. ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೌಲರ್ ಈ ತರ ಶಾಟ್ಗಳು ಬರುತ್ತೆ ಅಂತೇಳಿ.
ಲೈನ್ ಅಂತೆಲ್ಲ ಮಿಸ್ ಮಾಡ್ತಾರೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅವಕಾಶ ಬಂದಿರೋದು. ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 18ಕ್ಕೆ ನೋ ಲಾಸ್. ಗುಡ್ ಸ್ಟಾರ್ಟ್ ಸಿಕ್ಕಿರೋದು ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟೀಮಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಟೀಮ್ ಇಲ್ಲಿ ಐಡಿಯಾ ಮಾಡಬೇಕಾಗುತ್ತೆ, ರಣತಂತ್ರವನ್ನು ರೂಪಿಸಬೇಕಾಗುತ್ತೆ. ಪೇಸ್ ವೇರಿಯೇಷನ್ ತಂದರೆ ಮಾತ್ರ ಸಾಧ್ಯ. ಸ್ಲೋ ಡೆಲಿವರಿಗಳು, ಕಟ್ಟರ್ ಹಾಕುವಂಥ ಬೌಲರ್ಗಳಿದ್ದೆ ಅವರನ್ನು ಪರಿಚಯ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಖಂಡಿತ ಇದು ಕೂಡ ಒಂದು 70 ಮೇಲೆ ಟಾರ್ಗೆಟ್ ಹೋಗುವಂಥ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ. ಆಡುವಂಥ ಶಾಟ್ ರವಿ ಕಡೆಯಿಂದ ನೋಡಿದ್ರೆ ಪರ್ಫೆಕ್ಟ್ ಕ್ರಿಕೆಟಿಂಗ್ ಶಾಟ್ ಬರ್ತಾ ಇರೋದು. ಟೈಮಿಂಗ್ಸ್ ಆಗಿರ್ಬೋದು, ಬಾಡಿ ಬ್ಯಾಲೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಷ್ಟೇ ಬಾಲ್ನ ವಾಚ್ ಮಾಡಿ ಚಚ್ತಾ ಇರುವಂಥ ಶಾಟ್ ಅದು. ಸೆಕೆಂಡ್ ಓವರಲ್ಲಿ ಬಲವಂತ ಬರ್ತಾ ಇದ್ದಂಗೆ ವೆಲ್ಕಮ್ ಮಾಡ್ತಾ ಇರೋದು 6 ಇಂದ. ರವಿ ಹೊಳಿತಾ ಇದ್ರೆ ಒಂದ್ ಕಡೆಯಿಂದ, ಮತ್ತೊಂದು ಕಡೆಯಿಂದ ನರೇಶ್ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಗೆ ಎಲ್ಲ ಒಂದ್ ಕಡೆ ಬಿಗ್ ಟಾರ್ಗೆಟ್ ಕೊಡುವಂತ ಚಾನ್ಸ್ ಇದೆ. ಇಬ್ರು ಓಪನಿಂಗ್ ಬ್ಯಾಟ್ಸ್ಮನ್ಗಳು ಶುರು ಮಾಡ್ತಾ ಇರೋದು ಇಲ್ಲಿ. ರನ್ ಬೇಟೆಯನ್ನು ಆಡ್ತಾ ಇರೋದು ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬ್ಯಾಟ್ಸ್ಮನ್ ಕರ್ನಾಟಕ ನ್ಯೂಸ್ ಬೀಟ್ ವಿರುದ್ಧವಾಗಿ. 24ಕ್ಕೆ ತಲುಪ್ತಾ ಇರುವಂತ ಸ್ಕೋರು. ಓ ಮೈ ಗುಡ್ನೆಸ್, ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್. ತಗೊಳ್ಳು ಇನ್ನೊಂದು 6 ಅಂತ ಹೇಳ್ತಾ ಇರೋದು. ಸ್ಲೋಡಲ್ಲಿ ಬೀಳ್ತಾ ಇದ್ದಂಗೆ ಮಿಡ್ ವಿಕೆಟ್ ಲಾಂಗೆಸ್ಟ್ ಏರಿಯಾ ಕಡೆಗೆ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ 6ಗಳು ಕೊಡ್ತಾ ಇರುವಂಥದ್ದು ಕರ್ನಾಟಕ ನ್ಯೂಸ್ ಬೀಟ್ನ ಬೌಲರ್ಸ್ಗಳು. 2 6 ಬ್ಯಾಕ್ ಟು ಬ್ಯಾಕ್ ಬಿದ್ದಿದೆ. ಇವಾಗ 30ಕ್ಕೆ ತಲುಪಿರೋದು. ಜಸ್ಟ್ 8 ಬಾಲಲ್ಲಿ ಎಂತ ಆರಂಭ ಸಿಗ್ತಾ ಇರೋದು ಇಲ್ಲಿ. ಪಾರ್ಟ್ನರ್ಶಿಪ್ ಸೂಪರ್ ಆಗಿದೆ. ಕಾಂಟ್ರಿಬ್ಯೂಷನ್ ನೋಡ್ಬೇಕಾಗತ್ತೆ ನೀವು. ರವಿ ಕಡೆಯಿಂದ 2 6, 1 ಬೌಂಡ್ರಿ, 5 ಬಾಲಿಗೆ 17. ನರೇಶ್ ಕಡೆಯಿಂದ 3 ಬಾಲಿಗೆ 13, 2 6 ಬಂದಿರೋದು. ಸೂಪರ್ ಅಂತ ಶಾಟ್ ಸಿಗ್ತಾ ಇದೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟೀಮ್ಗೆ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದೆ. ಕಾರ್ಯಕ್ರಮ ಆಯೋಜನೆ ಆಗ್ತಿರೋದು ಯಾಕಪ್ಪ ಅಂತ ಹೇಳಿದ್ರೆ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದೊಂದು ಮಹಾಮಾರಿ ರೋಗದ ಬಗ್ಗೆ ಜಾಗೃತಿ ಮತ್ತು ಅರಿವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಅನ್ನುವಂಥ ಒಂದು ಮಾಹಿತಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇವತ್ತು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣಿಸುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಹಟ್ರಿಕ್ 6 ಅವಕಾಶ ಮಾಡಿಕೊಡ್ತಾರೆ ಬಾಲ್ ಅಂತ ನೋಡಬೇಕಾಗಿದೆ ಇಲ್ಲಿ. ಆಚೆ ಇಡುವಂತ ಪ್ರಯತ್ನ ಮಾಡೋದು. ಮೂವ್ ಆಗ್ತಾರೆ ಬ್ಯಾಟ್ಸ್ಮನ್. ಫಾಸ್ಟ್ ಡೆಲಿವರಿ ಅಂತಲೇ ಕಾಲ್ ಕೊಡ್ತಾರೆ. ಜಸ್ಟ್ ಒಂದೇ ಮೂವ್ ಆಗ್ತಾ ಇದ್ದಂಗೆ ವೈಟ್ ಸ್ಕ್ರೀಸ್ ಕೂಡ ಅದೇ ತರ ಮೂವ್ ಆಗ್ತಾ ಇರುತ್ತೆ. ಹಟ್ರಿಕ್ 6 ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಬಟ್ ಡಾಟ್ ಬಾಲ್ ಅದು ಬಂದಿರೋದು ಬೌಲರ್ ಕಡೆಯಿಂದ. 4ನೇ ಬಾಲ್, ಇದು ಗಗನಚುಂಬಿ ಹೊಡೆತ. ರಾಕೆಟ್ ಲಾಂಚ್ ಆಗುತ್ತೆ ಇವಾಗ ಕಂಟ್ರಿ ಮಿಡ್ ವಿಕೆಟ್ ಏರಿಯಾ ಹೊರಭಾಗದಲ್ಲಿ. ಎಂತ ಶಾಟ್ ಬರ್ತಾ ಇದೆ ಬ್ಯಾಟರ್ ಕಡೆಯಿಂದ. ನರೇಶ್ ಡೇಂಜರ್ ಆಗಿ ಕಾಣ್ತಾ ಇದ್ದಿದ್ದು. ಫಸ್ಟ್ ಓವರ್ನಲ್ಲಿ ರವಿ ಆದ್ರೆ ಇವಾಗ ನರೇಶ್ ಅವರು. 36ಕ್ಕೆ ಲಾಸ್ ಆಗ್ತಾ ಇರೋದು ಟೈಮ್ಸ್ ಆಫ್ ಇಂಡಿಯಾ. ಬಿಗ್ ಸ್ಕೋರ್ ಬರುವಂತ ಒಂದು ಚಾನ್ಸ್ ಇದೆ. 3 6 ಆಲ್ರೆಡಿ ಓವರಲ್ಲಿ ಬಂದಿದೆ. 4 ಬಾಲ್ ಮಾತ್ರ ಈ ಓವರಲ್ಲಿ ಕಂಪ್ಲೀಟ್ ಆಗಿರೋದು. ಪವರ್ ಪ್ಲೇ ಲಾಭ ಪಡಿತಾ ಇದ್ದೀವಿ ಟೂರ್ನಮೆಂಟ್ ಅಲ್ಲಿ. ಇದೇ ಟೀಮು ಸೂಪರ್ ಅಂತ ಬ್ಯಾಟಿಂಗ್ ನೋಡ್ತಾ ಇದೀವಿ ನಾವು ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ. ಲಾಸ್ಟ್ 2 ಬಾಲ್ ಬಾಕಿ ಇದೆ ಓವರ್ನಲ್ಲಿ. ಲೆಫ್ಟ್ ಆರ್ಮ್ ಬೌಲರ್ಗೆ ಹೊಡಿತಾ ಇರುವಂಥದ್ದು ಇಲ್ಲಿ. ಸೂಪರ್ ಫೀಲ್ಡಿಂಗ್ ಇಲ್ಲಿ. ಜಸ್ಟ್ ಮಿಸ್ ಆಗಿದ್ರು ಕೂಡ ರನ್ ಬರ್ತಾ ಇತ್ತು. ಆ ಟೈಮ್ಗೆ ರನ್ ಬೇಡ ಅಂತ ಸ್ಟಾಪ್ ಮಾಡಿದ್ರು. ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ನರೇಶ್ ಅವರು. ಇಲ್ಲಾಂದ್ರೆ ಖಂಡಿತ ರನ್ಔಟ್ ಆಗುವಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗಿದೆ ಅಲ್ಲಿ. ಸಮಯ ಪ್ರಜ್ಞೆಗೆ ಮೆಚ್ಚಲೇಬೇಕಾಗತ್ತೆ. ಸೂಪರ್ ಬೌಲಿಂಗ್. ಇದು ಕೂಡ ಮುಂದೆಲೆಗೆ ಶಫಲ್ ಆಗಿ ಆಡುವಂತ ಯೋಚನೆ ಮಾಡಿದ್ದು. ಬಿಗ್ ಶಾಟ್ ಹೊಡೆಯೋಣ ಅಂತ ಯೋಚನೆ ಮಾಡ್ತಾ ಇರೋದು. ಪ್ರತಿ ಬಾಲ್ನಲ್ಲೂ ಕೂಡ ಖಂಡಿತ ಈ ಒಂದು ಇಂಟೆಂಟ್ ನೋಡಿದ್ರೆ ಖಂಡಿತ ಒಂದು 80+ ಟಾರ್ಗೆಟ್ ಕೊಡುವಂತ ಚಾನ್ಸ್ ಇದೆ. ಜಸ್ಟ್ 12 ಬಾಲ್, 2 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 36. ಇದನ್ನ ಪ್ರಾಜೆಕ್ಟೆಡ್ ಸ್ಕೋರ್ ಅಂತ ನೋಡಿದ್ರೆ 100+ ತೋರಿಸ್ತಾ ಇರೋದು. ಪ್ರತಿ ಓವರ್ನಲ್ಲೂ ಕೂಡ ಇದೇ ರೀತಿಯಾಗಿ 2-3 6 ಹೊಡ್ಕೊಂಡು ಹೋದ್ರೆ ಟಾರ್ಗೆಟ್ ಈ ಟೂರ್ನಮೆಂಟ್ನ ಗರಿಷ್ಠ ಮೊತ್ತವಾಗಿ ಕೊಡುವಂತ ಚಾನ್ಸಸ್ ಇದೆ ಇಲ್ಲಿ.
ಮೂರನೇ ಓವರ್ನಲ್ಲಿ ಸಂಜಯ್ ಗೌಡ ಬೌಲಿಂಗ್ ದಾಳಿಗೆ ಇಳಿತಾ ಇರುವಂತದ್ದು. ಸಂಜಯ್ ಗೌಡ ಬರ್ತಾ ಇದ್ದಾಗೇನೆ ವೆರಿ ಫಸ್ಟ್ ಬಾಲ್, ನೋ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಫೀಲ್ಡ್ ಸೆಟ್ ಮಿಕ್ಸ್ ಮಾಡ್ಕೊಡಿ ಇಂದ ಬಹುಶಃ ಇಲ್ಲಾಂದ್ರೆ ವೈಟ್ ಬಾಲ್ ಅಂತ ಕೊಡುವಂತ ಚಾನ್ಸಸ್ ಇತ್ತು. ಫ್ರೀ ಹಿಟ್ ಅವಕಾಶ ಇರೋದು ಇವಾಗ. ಫ್ರೀ ಹಿಟ್ ಬಾಲ್ ಶಫಲ್ ಆಗಿ ಹೊಡಿತಾರಂತ ಸೂಪರ್ ಅಂತ ಶಾಟ್ ಇದು. ಕಳೆದ ಆಗ್ತಾ ಇದ್ದಾರೆ ಇಲ್ಲಿ ಬಾಲ್. ಟೈಮ್ಸ್ ಆಫ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ನರೇಶ್ ಮತ್ತು ರವಿ ಅವರು ತುಂಬಾನೇ ಡೇಂಜರ್ ಆಗಿ ಕಾಣ್ತಾ ಇದ್ರಿ. 6 ಇಂದ 43 ರನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟೀಮ್ 2.1 ಓವರ್ ನಲ್ಲಿ. 7 ಬಾಲಿಗೆ 19 ರನ್ ನರೇಶ್ ಆದ್ರೆ 7 ಬಾಲಿಗೆ 23 ರನ್ ರವಿ ಅವರು. ಎಂತ ಅದ್ಭುತ ಒಂದು ಪಾರ್ಟ್ನರ್ಶಿಪ್. 14 ಬಾಲಿಗೆ 43 ರನ್ಗಳ ಜೊತೆ ಆಟ ಬಂದಿರೋದಿಲ್ಲಿ. ಚೇಸ್ ಈಸಿ ಅಂತ ಅನ್ಕೊಂಡ ತಂಡಕ್ಕೆ ಚೇಸ್ ಕಷ್ಟ ಅಂತ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ ಇಲ್ಲಿ. ಇದು ಕೂಡ ಅಷ್ಟೇ, ತಗೊಳ್ಳಿ ಬೌನ್ಸು. ಫೇವರೇಟ್ ಶಾಟ್ ನಂದು ಟ್ರೇಡ್ ಮಾರ್ಕ್ ಶಾಟ್ ಪುಲ್ ಅಂತ ಹೇಳಿ ತೋರಿಸ್ತಾ ಇದೆ. ಪ್ರತಿ ಹೊಡೆದಿರುವಂತ ಪ್ರತಿ ಶಾಟ್ ಕೂಡ ಪುಲ್ ಮಾಡ್ತಾ ಇದ್ರೆ ಅದು ಕೂಡ ಫೇವರೇಟ್ ಏರಿಯಾ ಕಡೆಗೆ ಸ್ಕ್ವೇರ್ ಲೆಗ್ ಕಡೆಗೆ ಹೊಡಿತಾ ಇರುವಂತ 6 ರವಿ ಅವರು. ಬರುತ್ತೆ ಮತ್ತೊಂದು 6 ರವಿ ಅವ್ರ ಕಡೆಯಿಂದ. 49ಕ್ಕೆ ಬಂದು ತಲುಪಿರೋದಿಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟೀಮ್ ಜಸ್ಟ್ 2.2 ಓವರ್ನಲ್ಲಿ. ಇದೇ ತರ ಒಂದು ಬ್ಯಾಟಿಂಗ್ ಅನ್ನು ಫಸ್ಟ್ ಟೈಮ್ ನಾವು ನೋಡಿದ್ವಿ. ಇದೇ ತರ ಒಂದು ಬ್ಯಾಟಿಂಗ್ ಅನ್ನ ಈ ಟೂರ್ನಮೆಂಟ್ ಫಸ್ಟ್ ಮ್ಯಾಚ್ ಟಿವಿ9 ಕಡೆಯಿಂದ ನೋಡಿದ್ವಿ. 68 ರನ್ ಟಾರ್ಗೆಟ್ ಅನ್ನ 2.3 ಓವರ್ ನಲ್ಲಿ ಚೇಸ್ ಮಾಡಿದ್ದು. ಇವಾಗ ಮತ್ತೆ ಅದೇ ರೀತಿ ಒಂದು ಬ್ಯಾಟಿಂಗ್ ನೋಡ್ತಾ ಇದ್ವಿ ನಾವು ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ. ಅದ್ಭುತವಾದಂತಹ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡ್ತಾ ಇರುವಂತದ್ದು. ಇದು ಮತ್ತೆ ಆಚೆ ಬೀಳುತ್ತೆ. ಇದು ಪಿಚ್ಚಿಂದ ಹೊರಗೆ ಹೋಗ್ತಾ ಇದೆ. ಸೆಕೆಂಡ್ ನೋ ಬಾಲ್ ಬರ್ತಾ ಇರೋದು ಇಲ್ಲಿ. ಈ ಸೆಕೆಂಡ್ ನೋ ಬಾಲ್ ಇಂದ ಮತ್ತೊಂದು ಫ್ರೀ ಹಿಟ್ ಅವಕಾಶ ಸಿಗ್ತಾ ಇರುವಂತದ್ದು ರವಿ ಅವರಿಗೆ. ಫುಲ್ ಟಾಸ್ ಆಗ್ತಾ ಇದೆ. ಮಿಸ್ ಮಿಡ್ ವಿಕೆಟ್ ಏರಿಯಾದಲ್ಲಿ ಜಸ್ಟ್ 1 ರನ್ಗೆ ಅವಕಾಶ ಬರುತ್ತೆ. 1 ರನ್ನಿಂದ 51ಕ್ಕೆ ತಲುಪ್ತಾ ಇದೆ. ಆಲ್ರೆಡಿ 50 ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟೀಮ್ ಅವರು. ಕೊನೆ 3 ಬಾಲ್ ಇನ್ನು ಕೂಡ ಬಾಕಿ ಇದೆ. 4ನೇ ಬಾಲ್ ಮುಂದೆ ಹಾಕ್ತಾರೆ. ಮುಂದೆ ಹೊಡೆಯುವಂತ ಯೋಚನೆ ಮಾಡಿದೀವಿ. ಲಾಂಗ್ ಆನ್ ಏರಿಯಾನ ಕ್ಲಿಯರ್ ಮಾಡ್ತಾರೆ. 1 ಬೌನ್ಸ್ ಬೌಂಡ್ರಿ ಬರ್ತಾ ಇರುವಂತದ್ದು ಇಲ್ಲಿ. ಸೂಪರ್ ಅಂತ ಶಾಟ್, ಅದ್ಭುತವಾದಂತ ಆರಂಭ ಸಿಗ್ತಾ ಇರೋದಿಲ್ಲ ಟೈಮ್ಸ್ ಆಫ್ ಇಂಡಿಯಾ ಟೀಮಿಗೆ. 2.4 ಓವರ್ನಲ್ಲಿ 55ಕ್ಕೆ ನೋ ಲಾಸ್. ಅಮೋಘ ಅದ್ಭುತವಾದಂತ ಒಂದು ಇನ್ನಿಂಗ್ಸ್ ಅನ್ನು ನೋಡ್ತಾ ಇದೀವಿ ನಾವು ಇಲ್ಲಿ. ಇಬ್ರು ಬ್ಯಾಟ್ಸ್ಮನ್ಗಳು ಕೂಡ ಸೇರಿ ಮಾಡ್ತಾ ಇರುವಂತ ಕೆಲಸ ಟೈಮ್ಸ್ ಆಫ್ ಇಂಡಿಯಾ ಟೀಮ್ಗೆ. ಇದು ಕೂಡ ಸ್ಲೋಡಲ್ ಬಿದ್ದ ಕ್ಯಾಚ್ ಅಂತ ಕಾಲ್. ಫಸ್ಟ್ ಬ್ರೇಕ್ ಥ್ರೂ ಬರುತ್ತೆ ಇಲ್ಲಿ. ನರೇಶ್ ವಿಕೆಟ್ ಕಳ್ಕೊಳ್ತಾರೆ. ಕಿರಣ್ ಅವರು ಸ್ಕ್ವೇರ್ ಲೆಗ್ ಅಲ್ಲಿ ಕ್ಯಾಚ್ ಹಿಡಿಯುವಂತದ್ದು. ಮತ್ತೊಂದು 6 ಅಥವಾ ಬೌಂಡ್ರಿ ಯೋಚನೆ ಮಾಡುವಂತ ನರೇಶ್. ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು ಇವರು. 6ಗಳ ಸುರಿಮಳೆಗೈತಾರೆ ಫಸ್ಟ್ ಓವರ್ನಿಂದ. ಸೆಕೆಂಡ್ ಓವರ್ನಿಂದ 55ಕ್ಕೆ ಟೈಮ್ಸ್ ಆಫ್ ಇಂಡಿಯಾ ಫಸ್ಟ್ ವಿಕೆಟ್ ಎಲ್ಲ ಕಳ್ಕೊಳ್ತಾ ಇರುವಂತದ್ದು. ಒಂದು ಜಾಗೃತಿ ಅನೇಕ ಜೀವಗಳಿಗೆ ರಕ್ಷಣೆ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಅವೇರ್ನೆಸ್ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂತದ್ದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಮಿಟಿಯ ಚೇರ್ಮನ್ ಅಂತ ಒಂದು ಕಿರಣ್ ಸರ್ ಅವರ ಮುಂದಾಳತೆಯಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು. ಬ್ಯಾಟರ್ ಬರ್ತಾ ಇದ್ದಂಗೆ ಕ್ಯಾಚ್ ಅಂತ ಕಾಲ್. ನೋಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ. ನೋ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು ಅಂಪೈರ್ಸ್ ಇಲ್ಲಿ. ನೋ ಬಾಲ್ ಅಂತ ಕಾಲ್ ಕೊಡ್ತಾರೆ ಇಲ್ಲಿ. 3ನೇ ನೋ ಬಾಲ್ ಈ ಓವರ್ ಅಲ್ಲಿ ಬರ್ತಾ ಇರೋದು. 57 ಫ್ರೀ ಹಿಟ್ ಅವಕಾಶ ಸಿಗ್ತಾ ಇರೋದು ಯಾರಿಗಪ್ಪ ಅಂದ್ರೆ ರವಿ ಅವರಿಗೆ.
57ಕ್ಕೆ ಒಂದು ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ರು ಟೈಮ್ಸ್ ಆಫ್ ಇಂಡಿಯಾ ಟೀಮು. ಫ್ರೀ ಹಿಟ್ ಅವಕಾಶ ಸಿಕ್ಕಿರೋದು ಇವಾಗ ರವಿ ಅವರಿಗೆ. ಫ್ರೀ ಹಿಟ್ ಹೊಡೆಯುವಂತ ಅವಕಾಶ ಇದ್ರೂ ಕೂಡ ಬೇಡ, ಎಕ್ಸ್ಟ್ರಾ 1 ರನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಈಸಿ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ, ತಗೊಳ್ತೀವಿ ಅದನ್ನಂತೇಳಿ. ಫ್ರೀ ಹಿಟ್ ಕಂಟಿನ್ಯೂ ಇರುತ್ತೆ ಇಲ್ಲಿಂದ. ಡೇಂಜರ್ ಆಗಿ ಕಾಣ್ತಾ ಇರುವಂತ ರವಿ, ಫಸ್ಟ್ ಓವರ್ ಇಂದನೇ ಸ್ಟಾರ್ಟ್ ಮಾಡಿದಂತ ರವಿ ಅವರು ಸ್ಟ್ರೈಕಲ್ಲಿ ಇರೋದು. ಫ್ರೀ ಹಿಟ್ ಬಾಲ್ ಇದು, ಕ್ಯಾಚ್ ಅಂತ ಕಾಲ್ ಇದ್ರೂ ಕೂಡ ಕಾರ್ಯ ಆಗಲ್ಲ, ಫ್ರೀ ಹಿಟ್ ಆಗಿರೋದ್ರಿಂದ 7 ರನ್ಗೆ ಅವಕಾಶ ಕೊಡ್ತಾ ಇರುವಂತದ್ದು ಇಲ್ಲಿ. ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಲಾಸ್ಟ್ ಬಾಲ್ ಫ್ರೀ ಹಿಟ್ ಆಗಿರುತ್ತೆ, ಅದನ್ನ ನೆನಪಲ್ಲೇ ಇಟ್ಕೊಂಡಿರಲ್ಲ ಅವರು. 60 ರನ್ಗೆ ತಲುಪಿರೋದು ಜಸ್ಟ್ 3 ಓವರ್ನಲ್ಲಿ 1 ವಿಕೆಟ್ಸ್ ಅನ್ನು ಕಳ್ಕೊಂಡು ಟೈಮ್ಸ್ ಆಫ್ ಇಂಡಿಯಾ. ಕಾರಣ ಏನಪ್ಪಾ ಅಂದ್ರೆ ರವಿ ಮತ್ತು ನರೇಶ್ ಅವರು ಅಮೋಘವಾದಂತ ಇನ್ನಿಂಗ್ಸ್, 55-56 ರನ್ ಜೊತೆ ಆಟ. ಇಲ್ಲಿ 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 60 ರನ್ಗೆ ತಂದು ನಿಂತಿರೋದು. ಕೊನೆ 3 ಓವರ್ ಬಾಕಿ ಇದೆ, ಇನ್ನು ಎಷ್ಟನ್ನ ಕಲೆಕ್ಟ್ ಮಾಡ್ತಾ ನೋಡ್ಬೇಕಾಗುತ್ತೆ. ಓಪನಿಂಗ್ ಬಂದಂತಹ ರವಿ ಇದ್ದಾರೆ ಒಂದ್ ಕಡೆಯಿಂದ, ನ್ಯೂ ಬ್ಯಾಟರ್ ಸುಹಾಸ್ ಮತ್ತೊಂದು ಕಡೆಯಿಂದ. ಸುಬಾ ಬೌಲಿಂಗ್, ಡಾಟ್ ಬಾಲ್ ಅಂತ ಸೇರ್ಪಡೆ ಆಗುತ್ತೆ ಇಲ್ಲಿ. ಸುಹಾಸ್ ಅವರು ಸೈಕಲ್ ಇರೋದು. 4th ಓವರ್ ಇದು ರೇಸಿಂಗ್ ಡೆಲಿವರಿ, ಇದು ಹೊಡಿತಾರೆ ಕವರ್ಸ್ತಾರೆ ಮೇಲೆ ಕರೆಕ್ಟ್ ಆಗಿ ಫೀಲ್ಡರ್ ಕೈಗೆ. ಸಾಫ್ಟ್ ಸೆಲೆಕ್ಷನ್ ಚೆನ್ನಾಗಿದ್ರು ಕೂಡ ಜಸ್ಟ್ ಪ್ಲೇಸ್ಮೆಂಟ್ ಮಾತ್ರ ಬೇರೆ ನೋಡ್ಬೇಕಾಗಿತ್ತು ಅವರು. 1 ರನ್ ಬರುತ್ತೆ ಇಲ್ಲಿ. 61ಕ್ಕೆ ತಲುಪಿರೋದು ಟೈಮ್ಸ್ ಆಫ್ ಇಂಡಿಯಾ ಟೀಮ್ 3.2 ಓವರ್ನಲ್ಲಿ. ಸೂಪರ್ ಬೌಲಿಂಗ್, ಬಿಗ್ ಶಾಟ್ ಯೋಚನೆಯಲ್ಲಿ ಇರುವಂತಹ ಬ್ಯಾಟ್ಸ್ಮನ್ಗೆ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇರೋದು ಇಲ್ಲಿ ಕಿಶಾನ್ ಅವರು. ಬೇಕಾಗುತ್ತೆ ಇದೇ ತರ ಒಂದು ಬೌಲಿಂಗ್ ಕಿಶಾನ್ ಅವ್ರ ಕಡೆಯಿಂದ. ಫಸ್ಟ್ ಓವರ್ನಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ಕೂಡ ತಗೊಳ್ಳಿ ಮತ್ತೊಂದು ಭರ್ಜರಿ ಶಾಟ್ ಇಲ್ಲಿ. 6 ಸುರಿಮಳೆ ರವಿ ಅವ್ರ ಕಡೆಗೆ ನೋಡ್ತಾ ಇರೋದು. 5ನೇ 6 ಬಂದಿರೋದು. 13 ಬಾಲಿಗೆ 38 ರನ್, 1 ಬೌಂಡ್ರಿ ಈ ವ್ಯಕ್ತಿ ಬ್ಯಾಟಿಂದ ಬರ್ತಾ ಇರುವಂತದ್ದು. ಒಟ್ಟು 67 ರನ್ಸ್, 1 ವಿಕೆಟ್ಸ್ ಎಲ್ಲ ಕಳ್ಕೊಂಡು 3.4 ಓವರ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಟೀಮು. ಇದು ಕೂಡ ಚೆನ್ನಾಗಿದೆ, ಎಂತ ಶಾಟ್ ಇದು. ಮೊದಲು ಹೇಳ್ತಾ ಇದ್ವಿ ನಾವು, ಬಾಡಿ ಬ್ಯಾಲೆನ್ಸ್ ಅಂಡ್ ಕ್ರೀಡಿಂಗ್ ಶೈಲ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ಕಿಲ್ ನೋಡಿದ್ರೆ ಗೊತ್ತಾಗುತ್ತೆ ರವಿ ಅವರು ಯಾವ ತರ ಟಚ್ ಅಲ್ಲಿ ಇದ್ದಾರೆ ಅಂತೇಳಿ. 14 ಬಾಲಿಗೆ 44 ರನ್ ವೈಯಕ್ತಿಕ, 6 ಸಿಕ್ಸರ್, 314 ಸ್ಟ್ರೈಕ್ ರೇಟು. 73ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿರುವಂತ ಇಲ್ಲಿ. ಕೊನೆ 1 ಬಾಲ್ ಇನ್ನೂ ಕೂಡ ಬಾಕಿ ಇದೆ ಈ ಓವರ್ನಲ್ಲಿ. ಸೂಪರ್ ಸ್ಟಾರ್ಟ್ ಸಿಗ್ತಾ ಇರೋದು ಟೈಮ್ಸ್ ಆಫ್ ಇಂಡಿಯಾ ಟೀಮ್ಗೆ. ಇದು ಕೂಡ ಕಾಸ್ಟ್ಲಿ ಆಗುತ್ತೆ. ಇದು ವಿಂಡ್ ಆಪೋಸಿಟ್ ಆದ್ರೂ ಕೂಡ ಡಿಸ್ಟೆನ್ಸ್ ಇದೆ, ಟೈಮಿಂಗ್ ಚೆನ್ನಾಗಿದೆ. ಮಿಡಲ್ ಆಫ್ ದ ಬ್ಯಾಟ್ ಅಲ್ಲಿ ರೈಲ್ವೆ ಕಾಂಪೌಂಡ್ ಆಚೆ ಹೋಗ್ತಾ ಇದ್ದಾಗ 50 ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ರವಿ ಅವರು ಈ 6 ಇಂದ. 15 ಬಾಲ್ 50 ರನ್, 7 ಸಿಕ್ಸು, 333. ಈ ನಂಬರ್ ಹೇಳುತ್ತಾ ಸ್ಟ್ರೈಕ್ ರೇಟ್ ಏನಕ್ಕೆ ಅಂತೇಳಿ. ಕ್ರಿಸ್ ಗೇಲ್ ಅವರ ಲಕ್ಕಿ ನಂಬರ್ ಇದು, 333. ಅದೇ ಸ್ಟ್ರೈಕ್ ರೇಟ್ ಇರೋದಿಲ್ಲ ರವಿ ಅವ್ರ ಕಡೆಯಿಂದ. 1 ಬೌಂಡ್ರಿ, 50 ರನ್ ಒಟ್ಟಾರೆ ಕಂಪ್ಲೀಟ್ ಮಾಡ್ತಾರೆ 50ನ್ನ. ಕಂಗ್ರಾಟ್ಸ್ ಹೇಳಲೇಬೇಕಾಗುತ್ತೆ. ಈ ತರ ಒಂದು ವೆದರ್ ಅಲ್ಲಿ ಇಂಥ ಒಂದು ಇನ್ನಿಂಗ್ಸ್ ಆಡ್ತಾ ಇದ್ದಾರೆ ಅಂತ ರವಿ ಅವರಿಗೆ. 4 ಓವರ್ಗೆ 79 ರನ್. ಮೊದಲೇ ತಿಳಿಸಿದಾಗೆ ಒಂದು ಬಿಗ್ ಟಾರ್ಗೆಟ್ ಅನ್ನು ಕೊಡ್ತಾರೆ. ಇದೇ ತರ ಹೋಗ್ತಾ ಇದ್ರೆ 119, 120 ಟಾರ್ಗೆಟ್ ಕೊಡೋ ಚಾನ್ಸಸ್ ಇದೆ ಇಲ್ಲಿ. ಸೂಪರ್ ಬ್ಯಾಟಿಂಗ್ ನೋಡ್ತಾ ಇದೀವಿ ನಾವಿಲ್ಲಿ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೆಯುವಂತ ಕಾರ್ಯಕ್ರಮ ಇದು. ಜಾಗೃತಿ ಇದ್ದರೆ ರೋಗ ದೂರವಾಗುತ್ತದೆ, ಆರೋಗ್ಯ ಇದ್ದರೆ ಜೀವನವು ಸುಂದರವಾಗಿರುತ್ತದೆ. ಮಹಿಳೆಯ ಆರೋಗ್ಯ ಕಾಪಾಡಿದರೆ ಕುಟುಂಬದ ಸಂತೋಷ ಕಾಪಾಡಿದಂತೆ ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ನೀಡುತ್ತಾ ಇಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರೋದು. ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ಎಲ್ಲ ನಮ್ಮ 24 ಮೀಡಿಯಾ ಚಾನೆಲ್ಗಳು. ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಅವರಿಗೆಲ್ಲ. ಸ್ವಿಚ್ ಇಟ್ ಅಂತ ಯೋಚನೆ ಮಾಡಿದ್ರು, ಕ್ಯಾಚ್ ಇಟ್ ಅಂತ ಕಾಲ್ ಇತ್ತು, ಹೆಚ್ಚಾಗತ್ತೆ
ಹೋಗ್ತಾ ಇರುತ್ತೆ ಕೀಪರ್ ಹಿಂದ್ಗಡೆ, ತಡೆಯಕ್ಕೆ ಯಾರು ಇರಲ್ಲ ಅಲ್ಲಿ. 83 ಟೈಮ್ಸ್ ಆಫ್ ಇಂಡಿಯಾ ಸ್ಕೋರ್ ಟೋಟಲ್ ಆಗ್ತಾ ಇರೋದು ಇಲ್ಲಿ. ಮೂವ್ ಆಗ್ತಾ ಇದೆ ಸ್ಕೋರ್ ಪ್ರತಿ ಓವರ್ನಲ್ಲಿ, ಪ್ರತಿ ಬಾಲ್ನಲ್ಲೂ ಕೂಡ ಪ್ರೆಸರ್ ಬಿಲ್ಡ್ ಆಗ್ತಾ ಇರೋದು ಇಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಟೀಮಿಗೆ. ಎಲ್ಲ ಒಂದು ಕಡೆಯಿಂದ ಕ್ಯಾಪ್ಟನ್ ಲೆಕ್ಕಾಚಾರ ಎಲ್ಲ ಬುಡ ಮೇಲೆ ಆಗ್ತಾ ಇದೆ. ಚೇಸ್ ಈಸಿ ಇರುತ್ತೆ ಅಂತ ಟಾಸ್ ವಿನ್ ಆಗ್ತಾ ಇದ್ದಂಗೆ ಚೇಸ್ ಈಸಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ ಕ್ಯಾಪ್ಟನ್. ಆದರೆ ಫಸ್ಟ್ ಹೇಳ್ತಾ ಇದೀವಿ ಚೇಸ್ ಈಸಿನೇ, ಆದರೆ ಬೌಲರ್ ಮತ್ತು ಫೀಲ್ಡರ್ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರ ಆ ವಿಷಯ ಈಸಿ ಆಗುತ್ತೆ ಅಂತೇಳಿ. ಇವೆರಡು ಕೂಡ ಆಗದೆ ಇದ್ರೆ ಖಂಡಿತ ಚೇಸ್ ಕಷ್ಟ ಅಂತಲೇ ಹೇಳ್ತೀವಿ ನಾವು. ಎಸ್ ಯು ಆರ್ ರೈಟ್ ಅಂತ ಹೇಳ್ತಾ ಇರೋದು ಇಲ್ಲಿ ಬರುತ್ತೆ. ಇಲ್ಲಿ ಬ್ರೇಕ್ ಥ್ರೂ ಇದೆಲ್ಲ ಹೇಳ್ತಾ ಇರೋದು. ಬೌಲಿಂಗ್ ಮತ್ತು ಬ್ಯಾಟಿಂಗು ಫೀಲ್ಡಿಂಗು ಎರಡು ಕೂಡ ಚೆನ್ನಾಗಿದ್ರೆ ಮಾತ್ರ ಚೇಸ್ ಈಸಿ ಆಗುತ್ತೆ ಅಂತೇಳಿ ಅದಕ್ಕೆ ತಕ್ಕಂತ ಒಂದು ಬ್ರೇಕ್ ಥ್ರೂ ಬರುತ್ತೆ. ಬಟ್ ಸಮಯ ಮೀರಿ ಹೋಗಿದೆ ಇಲ್ಲಿ. 5ನೇ ಓವರ್ ನಡೀತಾ ಇರೋದು. ಇನ್ನೂ ಕೂಡ 3 ಬಾಲ್ ಇದೆ. 83ಕ್ಕೆ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾರೆ ಟೈಮ್ಸ್ ಆಫ್ ಇಂಡಿಯಾ ಟೀಮು. ಬಟ್ ಆದರೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಟೀಮ್ಗೆ ಇನ್ನೂ ಕೂಡ ರವಿ ಅವರು ನಾನ್ ಸ್ಟ್ರೈಕಲ್ಲಿ ಇದ್ದಾರೆ, ಕ್ರೀಸ್ ಒಳಗೆ ಇದ್ದಾರೆ ಅವರು. ನೀವು ಬ್ಯಾಟ್ಸ್ಮನ್ ಬರುವಂಥ ಬ್ಯಾಟರ್ಗಳು ಮಾಡಬೇಕಾಗಿದೆ ಒಂದೇ ಕೆಲಸ, ರವಿ ಅವರಿಗೆ ಜಾಸ್ತಿ ಸ್ಟ್ರೈಕ್ ಕೊಡಬೇಕು. ಫೀಲ್ಡಿಂಗ್ ಟೀಮ್ ಯೋಚನೆ ಮಾಡಬೇಕಿದೆ ಒಂದೇ ವಿಚಾರ, ಸೆಟ್ ಆದಂಥ ರವಿ ಅವರ ನಾನ್ ಸ್ಟ್ರೈಕಲ್ಲೇ ನಿಲ್ಲಿಸಬೇಕಾಗತ್ತೆ, ಅದು ಪ್ಲಸ್ ಆಗುತ್ತೆ ಅವರಿಗೆ. ಹೋಗುತ್ತೆ ಲಾಸ್ಟಿಕ್ಕಿಂದ ಆಚೆ. ವೈಟ್ ಬಾಲ್ ಕಾಲ್ ಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ 1 ರನ್ ಆಡ್ ಆಗುತ್ತೆ, ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂಪೈರ್ಸು. ಬ್ಲಾಕ್ ಹೋಲ್ ಆಗಿ ಆಗ್ತಾರೆ. ಯಾರ್ಕರ್ ಡೆಲಿವರಿ ಮತ್ತೆ ರನ್ಸಿಗೆ ಬರ್ತಾ ಇಲ್ಲ ಇಲ್ಲಿ. ಡಾಟ್ ಬಾಲ್ ಸೇರ್ತಾ ಇರೋದು ಸ್ಕೋರ್ ಬೋರ್ಡ್ಗೆ. ಬರುತ್ತೆ ವೈಟ್ ಬಾಲ್ ಅಂತ ಹೇಳಿ ಎಕ್ಸ್ಟ್ರಾ 1 ರನ್ ಮತ್ತೆ ಅಂಕಿ ಅಂಶ ಪಟ್ಟಿನ ಸೇರ್ತಾ ಇರೋದು. ನೀವು ಬ್ಯಾಟ್ಸ್ಮನ್ ಆಗಿ ಬಂದಿರೋದು ಈರಣ್ಣ. ಫುಲ್ ಮಾಡೋ ಯೋಚನೆ ಮಾಡಿದ್ದು ಮಿಡ್ ವಿಕೆಟ್ ಏರಿಯಾ ಕಡೆಗೆ ಫೀಲ್ಡರ್ ಇರ್ತಾರೆ ಅಲ್ಲಿ. ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು. 86ಕ್ಕೆ ತಲುಪ್ತಾ ಇದೆ. 4.5 ಓವರ್. ಈ ಓವರ್ನ ಕೊನೆ ಎಸೆತ, ಇದು ಕೊನೆ ಬಾಲ್. ಇದು ಸಂತೋಷ್ ಬೌಲಿಂಗಲ್ಲಿ ಹಿಡಿದ್ರೆ ಆ ಕಡೆಯಿಂದ ಇರುವಂಥದ್ದು ಯಾರಪ್ಪ ಅಂದರೆ 50 ವೀರ ರವಿ ಅವರು. ಇದು ಕೂಡ ಅಷ್ಟೇ ಟ್ರೆಡ್ ಬ್ಯಾಕ್ ಶಾಟ್ ಬರ್ತಾ ಇದೆ. ತುಂಬಾನೇ ಹೈಟ್ ಇದೆ, ಡಿಸ್ಟೆನ್ಸ್ ಕೂಡ ಇದೆ, ಹೋಗುತ್ತೆ ಬ್ಯಾಕ್ವರ್ಡ್ ಶಾಟ್ ಏರಿಯಾ ಕಡೆಗೆ. 8ನೇ 6 ರವಿ ಬ್ಯಾಟಿಂದ ಬರ್ತಾ ಇರುವಂಥದ್ದು. ಎಂತ ಅದ್ಭುತ ಇನ್ನಿಂಗ್ಸ್ ನೋಡ್ತಾ ಇದ್ವಿ. 97 ಟೈಮ್ಸ್ ಆಫ್ ಇಂಡಿಯಾ. 5 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಇನ್ನು 6 ಬಾಲ್ ಬಾಕಿ ಇದೆ ಈ ಮ್ಯಾಚ್ ಮುಗಿಬೇಕಂತ ಹೇಳಿದ್ರೆ. ಫಸ್ಟ್ ಸೆಷನ್ ಮುಗಿಬೇಕಂದ್ರೆ 6 ಬಾಲ್. ಆ 6 ಬಾಲಲ್ಲಿ ಎಷ್ಟು ರನ್ ಕಂಪ್ಲೀಟ್ ಮಾಡ್ತಾರೆ ನೋಡ್ಬೇಕಾಗತ್ತೆ ನಾವಿಲ್ಲಿ. ಜಸ್ಟ್ ಈರಣ್ಣ ಮಾಡಬೇಕಾದಂಥ ಕೆಲಸ ವೆರಿ ಫಸ್ಟ್ ಬಾಲಲ್ಲಿ ಸ್ಟ್ರೈಕ್ ತೆಗೆದುಕೊಂಡ್ರೆ ಖಂಡಿತ ಇದು 120ಕ್ಕೆ ಕ್ರಾಸ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲಾಂದರೆ ಈರಣ್ಣ ಕೂಡ ವೆರಿ ಫಸ್ಟ್ ಬಾಲಿಂದನೇ 6 ಬೌಂಡ್ರಿ ಯೋಚನೆ ಮಾಡಬೇಕಾಗುತ್ತೆ. ಲಾಸ್ಟ್ ಓವರ್ ಆಗಿರೋದ್ರಿಂದ ವಿಕೆಟ್ ಕಳ್ಕೊಂಡ್ರೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಬಟ್ ಆದರೆ ಮ್ಯಾಟ್ರ್ ಆಗಿರೋದು ಯಾರಿಗಪ್ಪ ಅಂತ ಹೇಳಿ ಇಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಟೀಮಿಗೆ. ಈ ಲಾಸ್ಟ್ ಓವರ್ ಆದರೂ ಬಾಲ್ ಓವರು ವಿಕೆಟ್ ಟೇಕಿಂಗ್ ಬೌಲಿಂಗ್ ಆಗಬೇಕಾಗುತ್ತೆ, ಡಾಟ್ ಬಾಲ್ ಕಡೆ ಗಮನ ಕೊಡಬೇಕಾಗತ್ತೆ. ಬಹುಶಃ ಕ್ರಿಕೆಟ್ನಲ್ಲಿ ಯಾವುದು ಕೂಡ ಅಸಾಧ್ಯ ಅನ್ನೋಂಥ ಮಾತಿಲ್ಲ. ಒಂದು ವೇಳೆ ಚೇಸ್ ಮಾಡೋದಕ್ಕೆ ಚೇಸಿಂಗ್ ಟೀಮ್ ಫೀಲ್ಡಿಂಗ್ ಟೀಮ್ ಶುರು ಮಾಡಿದ್ರೆ ಅವರಲ್ಲೂ ಕೂಡ ಈ ಥರ ಒಬ್ಬ ಬ್ಯಾಟ್ಸ್ಮನ್ ನಿಂತ್ಕೊಂಡು 6 ಬೌಂಡ್ರಿಗಳು ಹೊಡೆಯೋಕ್ಕೆ ಶುರು ಮಾಡಿದ್ರೆ ಖಂಡಿತ ಇದು ಕ್ಲೋಸ್, ತುಂಬಾ ಕ್ಲೋಸ್ ಬರುವಂಥ ಚಾನ್ಸಸ್ ಇರುತ್ತೆ ಮ್ಯಾಚ್. ಸೂಪರ್ ಬೌಲಿಂಗ್, ಬೌಲರ್ ಕಡೆಯಿಂದ ಬ್ಲಾಕ್ ಹೋಲ್ ಆಗ್ತಾ ಇದ್ದಾರೆ. ಜಸ್ಟ್ ಇದನ್ನೇ ಮಾಡಬೇಕಾಗಿದ್ದು. ರೇಸಿಂಗ್ ಡೆಲಿವರಿ ಮಾಡಿದರೆ ಶಾರ್ಟ್ ಆಫ್ ಲೆಂತ್ ಹಾಕಿದರೆ, ಫುಲ್ ಲೆಂತ್ ಹಾಕಿದರೆ ಅವೆಲ್ಲವೂ ಕೂಡ ಬೌಂಡ್ರಿನಿಂದ ಆಚೆ ಕಳಿಸ್ತಾರೆ ಇವರು. ಟ್ರೇಡ್ ಮಾರ್ಕ್ ಶಾಟ್ ಬಂದಿರುವಂಥ 8 6ಗಳನ್ನು ಕೂಡ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ಪ್ಲಸ್ ಯಾವುದು ಮೈನಸ್ ಅಂತೇಳಿ. ಫುಲ್ ಟಾಸ್ ಆಗಿತ್ತು, ಮಿಸ್ ಆಗಿದ್ದೆ ಇಲ್ಲಿ ಒಂದು ಅದೃಷ್ಟ ಅಂತ ಹೇಳ್ಬೇಕಾಗುತ್ತೆ. ಇದು ತಪ್ಪು ಮಾಡ್ತಾ ಇದ್ದಾರೆ.
ಸ್ಟ್ರೈಕ್ ಚೇಂಜ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿರೋದಿಲ್ಲ. ಶಾರ್ಟ್ ಕವರ್ಸ್ ಅಲ್ಲಿ ಪ್ಲೇಯರು ಆ ಓವರ್ ಥ್ರೋ ಮಾಡದೇ ಇದ್ದಿದ್ರೆ ಖಂಡಿತ ಒಳಿತಿತ್ತು. ಎಲ್ಲ ಒಂದು ಕಡೆಯಿಂದ ಅಲ್ಲಿ ಕವರ್ ಆಗಿಲ್ಲ, ಬ್ಯಾಕಪ್ ಯಾರು ಇಲ್ಲ ಅಂದ್ಕೊಂಡೇ ಸ್ಟ್ರೈಕ್ ಚೇಂಜ್ ಆಗಿದೆ ಸಾಕಪ್ಪ ಅಂತೇಳಿ ಇರಬೇಕಾಗಿತ್ತು. ನೋಡಬೇಕಾಗುತ್ತೆ ಇವಾಗ ಮತ್ತೊಮ್ಮೆ ಸ್ಟ್ರೈಕಿಗೆ ಬಂದಿರೋದು ರವಿ ಅವರು. ಇನ್ನು ಉಳಿದಂಥ 3 ಬಾಲ್ ಆ ಸ್ಟ್ರೈಕ್ ಚೇಂಜ್ ಆಗಿದೆ ಅಂತ ಮ್ಯಾಟ್ರ್ ಆಗುತ್ತೆ ಅಂತೇಳಿ. ಸೂಪರ್ ಬೌಲಿಂಗ್ ಇದು, ಶಫಲ್ ಆಗಿ ಯೋಚನೆ ಮಾಡಿದ್ದು. ಬಾಲ್ ಓವರ್ ಜೋಶ್ ಇದೆ, ಇದ್ದೇ ಇರಬೇಕು. ಯಾಕಂತಂದ್ರೆ ಇದೇ ಬಾಲ್ ಓವರ್ಗೆ 6 ಬೌಂಡ್ರಿಗಳು ಶುರು ಮಾಡಿದ್ರು ಸೆಕೆಂಡ್ ಓವರಿಂದ ರವಿ ಅವರು. ಅಮೋಘವಾದಂಥ ಇನ್ನಿಂಗ್ಸ್ ಅನ್ನು ಆಡಿ ಲಾಸ್ಟ್ ಓವರಲ್ಲಿ ವಿಕೆಟ್ ಒಪ್ಪಿಸ್ತಾ ಇರುವಂಥದ್ದು. 94 ರನ್, ಇದರಲ್ಲಿ ಅರ್ಧಾಂಶ ಮತ್ತು ರವಿ ಅವ್ರದ್ದು ಇದೆ. 8 6 ಒಂದು ಬೌಂಡ್ರಿ ಅಂತ ಇದ್ರೆ ಸೂಪರ್ ಅಂತ ಇನ್ನಿಂಗ್ಸ್ ಆ ವ್ಯಕ್ತಿ ಕಡೆಯಿಂದ ಬಂದಿರೋದು. ಪ್ರತಿ 6ಗಳು ಕೂಡ ಸ್ಕ್ವೇರ್ ಲೆಗ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಮೇಲೇನೆ ಹೊಡೆದಿರೋದು. ಒಂದೇ ಒಂದು 6 ಮಾತ್ರ ಮಿಡ್ ವಿಕೆಟ್ ಏರಿಯಾ ಕಡೆ ಕ್ಲಿಯರ್ ಮಾಡಿರೋದವರು. ಕೊನೆ 2 ಬಾಲ್ ಇದೆ. ನೀವು ಬ್ಯಾಟರ್ ಬರ್ತಾ ಇರೋದು ಈಗ ವಿಪ್ಲವ್ ಕುಮಾರ್ ವಿ ಕೆ ಅವರು ಬರ್ತಾ ಇರೋದು. ಲಾನ್ ಸೈಕಲ್ ಇರೋದು ಜಯಪ್ರಕಾಶ್ ಜೆ ಪಿ ಅವರು. ವಿ ಕೆ ಅಂಡ್ ಜೆ ಪಿ. ಸ್ಲೋನಲ್ಲಿ ಬೀಳ್ತಾ ಇದೆ, ಬ್ಯಾಕ್ ಫುಟ್ ಅಲ್ಲಿ ಆಡ್ತಾರೆ, ಕವರ್ಸ್ ಕಡೆ ಹೋಗುತ್ತೆ. 1 ರನ್ನಿಗೆ ಅಷ್ಟೇ ಅವಕಾಶ ಬರೋದಿಲ್ಲ. 1 ರನ್ನಿಂದ 95 ಕಂಪ್ಲೀಟ್ ಮಾಡ್ತಾರೆ. ಲಾಸ್ಟ್ ಬಾಲ್ ಬಾಕಿ ಇದೆ. ಬೌಂಡ್ರಿ ಹೊಡೆದ್ರೆ ಬರೋಬ್ಬರಿ 100 ಟಾರ್ಗೆಟ್ ಆಗುತ್ತೆ. 6 ಹೊಡೆದ್ರೆ 100+ ಟಾರ್ಗೆಟ್ ಕೊಡ್ತಾರೆ ಜೆ ಪಿ ಸ್ಟ್ರೈಕಲ್ಲಿ. ಕೊನೆ ಬಾಲ್ ವೈಡ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು. ಓಹೋ, ಬಹುಶಃ ಎಲ್ಲ ಒಂದು ಕಡೆ ಇದು ರನ್ ಬಂದಿದ್ರು ಕೂಡ ಪ್ಲಸ್ ಆಗ್ತಿತ್ತು. ರನ್ಔಟ್ ಮಾಡುವಂತ ಯೋಚನೆ ಮಾಡಿದ್ದು ಬಾಲ್ ಅವರು. ಕೊನೆ ಬಾಲ್ ಸೂಪರ್ ಆಗಿದೆ, ಕಟೌಟ್ ಡೆಲಿವರಿ. ಮೊದಲಿಂದಲೇ ಈ ಕೆಲಸನ ಬಾಲು ಮಾಡಬೇಕಾಗಿತ್ತು. ಸಮಯ ಮೀರಾದ್ಮೇಲೆ ಮಾಡ್ತಾರೆ. ಲೆಗ್ ಬೈ ಸ್ಕೋರ್ ಇರೋದಿಲ್ಲ. ಓವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 6 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಾಗ 96 ರನ್ ಅನ್ನ ಟೈಮ್ಸ್ ಆಫ್ ಇಂಡಿಯಾ ಕಲೆಕ್ಟ್ ಮಾಡ್ಕೊಂಡಿರೋದು. 97 ರನ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾರೆ. ಬಿಗ್ ಟಾರ್ಗೆಟ್ ಇದು. ಹೈಯೆಸ್ಟ್ ಸ್ಕೋರರ್ ಇಲ್ಲಿ ಸ್ಕೋರ್ ಕಾಣ್ತಾ ಇರೋದು ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ. 36 ಬಾಲ್ಗೆ 97 ರನ್ ಅನ್ನು ಚೇಸ್ ಮಾಡಬೇಕಾಗಿದೆ. ಇಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಟೀಮ್ ಅವರು ಯಾವ ಥರ ಚೇಸ್ ಮಾಡ್ತಾರೆ ನೋಡಬೇಕಾಗುತ್ತೆ. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಕೂಡ ಜಸ್ಟ್ 2 ಮಿನಿಟ್ಸ್ ಒಂದು ಸ್ಮಾಲ್ ಬ್ರೇಕ್ ಮತ್ತು ಚೇಸಲ್ಲಿ ನೋಡಬೇಕಾಗುತ್ತೆ. ಚೇಸಿಂಗ್ ಈಸಿ ಅಂತ ಹೇಳುವಂಥ ಟೀಮ್ ಯಾವ ಥರ ಚೇಸ್ ಮಾಡ್ತಾರೆ ಒಂದು ಬಿಗ್ ಟಾರ್ಗೆಟ್ ಅಂತೇಳಿ. ಮೊದಲೇ ಹೇಳಿದಂಗೆ ಫಸ್ಟ್ ಓವರ್ನಿಂದಲೂ ಕೂಡ ಮಿಡಲ್ ಆಫ್ ದ ಬ್ಯಾಟಲ್ಲಿ ಗ್ಯಾಪ್ ಹೊಡ್ಕೊಂಡು ಬಿಗ್ ಶಾಟ್ ಮೇಲೆ ಹೊಡಿತಾ ಹೋದರೆ ಫಸ್ಟ್ 2 ಓವರಲ್ಲಿ ಅವರಿಗೂ ಕೂಡ ಪ್ರೆಸರ್ ಕೊಟ್ಟರೆ 100% ಈ ಮ್ಯಾಚು ಕೊನೆವರೆಗೂ ಕೂಡ ನೆಕ್ ಟು ನೆಕ್ ಫೈಟ್ ಬರುತ್ತೆ. ಅದೇ ಫಸ್ಟ್ 2 ಓವರಲ್ಲಿ ವಿಕೆಟ್ಸ್ ಮೇಲೆ ಕಳ್ಕೊಂಡ್ರೆ ಖಂಡಿತವಾಗಲೂ ಈಸಿಯಾಗಿ ವಿಕ್ಟ್ರಿ ಕಡೆ ಹೋಗೋದು ಟೈಮ್ಸ್ ಆಫ್ ಇಂಡಿಯಾ. ಯಾಕಂದರೆ ಪ್ರೆಸರ್ ಆಲ್ರೆಡಿ ಇರುವಂಥದ್ದು ಕರ್ನಾಟಕ ನ್ಯೂಸ್ ಬೀಟ್ ಟೀಮ್ ಮೇಲೆ. ಅದನ್ನು ರಿಲೀಫ್ ಆಗಬೇಕು ಅಂತಂದರೆ ಒಂದು ಪ್ರೆಸರ್ ರಿಲೀಫ್ ಆಗಬೇಕು ಅಂತಂದರೆ ಖಂಡಿತ ವೆರಿ ಫಸ್ಟ್ 2 ಪವರ್ ಪ್ಲೇ ಅವರು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಪವರ್ ಪ್ಲೇಯಲ್ಲಿ ಒಂದು 30+ ಸ್ಕೋರನ್ನು ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ ಅಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಟೀಮಿಗೆ. 97 ಟಾರ್ಗೆಟ್ ಇರುವಂಥದ್ದಿಲ್ಲಿ. ನೋಡೋಣ ಯಾವ ಥರ ಚೇಸ್ ಮಾಡ್ತಾರೆ ಅಂದರೆ ಸ್ಮಾಲ್ ಬ್ರೇಕ್ ನಂತರ ಮತ್ತೆ ವಾಪಸ್ ಆಗ್ತೀವಿ ನಾವು. ಕಾಂಬಾಕ್ಸಲ್ಲಿ ಕೂಡ ಒಂದು ಸಣ್ಣ ಬದಲಾವಣೆ. ಅಬ್ಬಾಸ್ ಬಬ್ಲು ಗೌರಿ ಬಿದ್ನೂರು ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಕಾಂಬಾಕ್ಸ್ನಲ್ಲಿ.
ಮಾಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ 97 ರನ್ಸ್ ಟಾರ್ಗೆಟ್ ಇದೆ 6 ಓವರ್ಸ್ ಅಲ್ಲಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಬೌಲರ್ಗಳ ಬೆವರು ಇಳಿಸಿದಂತ ರವಿ ಅವರು ಬರ್ತಾ ಇದ್ದಾರೆ ಇವಾಗ ಫಸ್ಟ್ ಓವರ್ಗೆ. ನೋಡ್ಬೇಕಾಗುತ್ತೆ ಫಸ್ಟ್ ಮ್ಯಾಚ್ ಬ್ಯಾಟಿಂಗ್ ಅಂತೂ ಸಖತ್ತಾಗಿದೆ. ರವಿ ಅವರಿಂದ ಯಾವ ರೀತಿ ಸ್ಟಾರ್ಟ್ ಸಿಗುತ್ತೆ ಅವ್ರ ಟೀಮ್ಗೆ ಅಂತೇಳಿ. ಬಟ್ ಇಲ್ಲಿ ಕರ್ನಾಟಕ ನ್ಯೂಸ್ ಬಿಟ್ಟಿನ ಓಪನರ್ಸ್ ಆಗಿ ನೋಡೋದಾದ್ರೆ ಕಿಶನ್ ಮತ್ತು ರಾಜು ಅವರು ಎಂಟ್ರಿ ಆಗಿದ್ದಾರೆ. ಒಂದು ಬಿಗ್ ಟಾರ್ಗೆಟ್ ಇದೆ, ಹ್ಯೂಜ್ ಟೋಟಲ್ ಇದೆ. ಪವರ್ ಪ್ಲೇ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು 30+ ಪವರ್ ಪ್ಲೇ ಸ್ಕೋರ್ ಅನ್ನು ನೋಡಿದ್ವಿ. ಆ ರೀತಿ ಒಂದು ಸ್ಕೋರ್ ಬರುತ್ತಾ ಪವರ್ ಪ್ಲೇ ಅಲ್ಲಿ ಕಾದ್ ನೋಡ್ಬೇಕಾಗಿದೆ. ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ ಅಂಪೈರ್ ಇಂದ. ರವಿ ಟು ಕಿಶನ್. ಡೌನ್ ದ ಲೆಗ್ ಸೈಡ್ ಎಕ್ಸ್ಟ್ರಾ ರನ್ಸ್ ಆಡ್ ಆಗ್ತಾ ಇದೆ. ಇದೆಲ್ಲ ಪ್ಲಸ್ ಆಗುತ್ತೆ, ಖುಷಿಯಾಗಿರ್ತಾರೆ ನ್ಯೂಸ್ ಬೀಟ್ ಟೀಮ್. ಎಕ್ಸ್ಟ್ರಾಸ್ ಇಂದ ಚೇಸ್ ಆನ್ ಆಗುತ್ತೆ. ರವಿ ಟು ಕಿಶನ್. ಸ್ಟೆಪ್ ಟು ಸ್ಟೆಪ್ ಅಟ್ಯಾಕ್ ಮಾಡ್ತಿದ್ದಾರೆ. ಗೋಲ್ಡನ್ ಆರ್ಮ್ ಟೈಮ್ಸ್ ಆಫ್ ಇಂಡಿಯಾದ ಟ್ರಂಪ್ ಕಾರ್ಡ್ ಪ್ಲೇಯರ್ ರವಿ ಕಡೆಯಿಂದ ಬರ್ತಾ ಇದೆ. ಫಾಸ್ಟ್ ಬ್ರೇಕ್ ಥ್ರೂ. ಕಿಶನ್ ಬ್ಯಾಕ್ ಟು ಪೆವಿಲಿಯನ್. ಫಾಸ್ಟ್ ಬಾಲ್ ಅಲ್ಲಿ ಎಕ್ಸ್ಟ್ರಾ ಇಂದ ರನ್ಸ್ ಅನ್ನ ಬಿಟ್ಕೊಡ್ತಾರೆ. ಅದಾದ ಬಳಿಕ ಫಾಸ್ಟ್ ಬಾಲ್ ಮತ್ತೆ ರೀಲೋಡ್ ಮಾಡ್ತಾರೆ. ಸ್ಟೆಪ್ ಟು ಸ್ಟೆಪ್ ಯು ಮಿಸ್ ಐ ಹಿಟ್ ಎನ್ನುವಂತ ಒಂದು ರೂಪದಲ್ಲಿ ಮೊದಲ ವಿಕೆಟ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇದೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ. 1 loss of 1 wicket. ಫಸ್ಟ್ ಓವರ್ ಫಸ್ಟ್ ಬಾಲ್ ವೈಡ್ ನಂತರ ಇಲ್ಲಿ ಬ್ರೇಕ್ ಥ್ರೂ ಬರ್ತಾ ಇದೆ. ಇವಾಗ ನ್ಯೂ ಬ್ಯಾಟರ್ ಸಂತೋಷ್. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಜೋರಾದ ಮನವಿ ಇತ್ತು, ಬಟ್ ಲೆಗ್ ಬಿಫೋರ್ ದ ವಿಕೆಟ್ ಇಲ್ಲ ರವಿ ಅವರೇ. ಲೆಗ್ ಬಾಯ್ಸ್ ಮತ್ತು ಲೆಗ್ ಬಿಫೋರ್ ದ ವಿಕೆಟ್ ಇರೋದಿಲ್ಲ. ಮತ್ತೆ ಕ್ಲೋಸ್ ಆಗಿದೆ. ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. ಬೈಯಿಂದ ಬಂದಂತ ಬೌಂಡ್ರಿ ಇದು. ಮೇ ಬಿ ಬೇಲ್ಸ್ ಡಿಸ್ಟರ್ಬ್ ಆಗ್ತಾ ಇಲ್ಲ ಇಲ್ಲಿ. ಲಕ್ ಇದೆ ಸಂತೋಷ್ ಅವರಿಗೆ. ಲಕ್ಕಿ ರನ್ಸ್ ಬರ್ತಾ ಇದೆ ಇಲ್ಲಿ ಬೌಂಡ್ರಿಯಿಂದ. ಬೈಸ್ ರನ್ಸ್ ಇಂದ ಇಲ್ಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಫುಲ್ ಮಾಡುವಂತ ಒಂದು ಪ್ರಯತ್ನ ಆಗಿತ್ತು. ಅಷ್ಟೊಂದು ಬಾಲ್ ಅಲ್ಲಿ ಬೌನ್ಸ್ ಇರಲಿಲ್ಲ, ಲೋ ಆಗಿತ್ತು ಒಂದು ಬಾಲ್. ಪ್ರೀವಿಯಸ್ ಬಾಲ್ ಅಲ್ಲಿ ಲಕ್ ಅಂತಾನೆ ಹೇಳ್ಬೋದು. ವಿಕೆಟ್ಸ್ ಒಳಗಿಂದ ಹೋದಂತ ಬಾಲ್. ಬೈಲ್ಸ್ ಡಿಸ್ಟರ್ಬ್ ಆಗಲ್ಲ. ಓ ಮತ್ತೆ ತುಂಬಾ ಕ್ಲೋಸ್ ಆಗಿದೆ ಇದು. ಸಾಕಾದ ಬೌಲಿಂಗ್ ರವಿ ಶಿವಗೂರ್ ಕಡೆಯಿಂದ ನೋಡ್ತಾ ಇದ್ದೀವಿ. ಟೈಮ್ಸ್ ಆಫ್ ಇಂಡಿಯಾ
ಒಂದು ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇದೆ. ಟಾಸ್ ಸೋತ್ರು ಪರವಾಗಿಲ್ಲ, ಒಂದು ಬಿಗ್ ಸ್ಕೋರ್ ಅನ್ನ ಮಾಡ್ತೀವಿ ಅಂತ ಟಾಸ್ ಅಲ್ಲಿ ಹೇಳಿದ್ರು ಕ್ಯಾಪ್ಟನ್ ಯೋಗೇಶ್ ಅವರು. ಅದನ್ನ ಮಾಡಿ ತೋರಿಸಿದ್ರು ಅವ್ರ ಬ್ಯಾಟರ್ಸ್. ಗ್ಯಾಪ್ ಇದೆ, ಡೀಪ್ ಎಕ್ಸ್ಟ್ರಾ ಕವರ್ಸ್ ಕಡೆ ಹೊಡೆದಂತ ಶಾಟ್ ಇದು, ತಡಿಯಕ್ಕಾಗಲ್ಲ. ಔಟ್ಫೀಲ್ಡ್ ಸಖತ್ ಫಾಸ್ಟ್ ಇದೆ, ಬೌಂಡ್ರಿಯಿಂದ ಕಂಪ್ಲೀಟ್ ಮಾಡ್ತಾರೆ ಫಸ್ಟ್ ಓವರ್. 9 loss of 1 wicket. Karnataka news beat of the first over. JP for second over. Jay Prakash. Power play second over. Oh, second over. First ball. Aerial route. No man's land ಆಗುತ್ತೆ. ಮಿಡ್ ಆಫ್ ತಲೆ ಮೇಲೆ ಹೊಡಿತಾರೆ. ಲಾಂಗ್ ಆನ್ ಪ್ರೊಟೆಕ್ಷನ್ ಇತ್ತು, ಬಟ್ ತಡೆಯಕ್ಕಾಗಲ್ಲ. ಸಿಗುತ್ತೆ ಮತ್ತೊಂದು ಬೌಂಡ್ರಿ. ಈ ರೀತಿ ಒಂದು ಬಿಗ್ ಶಾಟ್ಸ್ ಬೇಕಾಗುತ್ತೆ. ಬೌಂಡ್ರಿ 6 ಅನ್ನು ಡೀಲ್ ಮಾಡಿದ್ರೆ ಮಾತ್ರ ಈ ಒಂದು ಮ್ಯಾಚ್ ಅನ್ನ ಗೆದ್ಕೊಳ್ಳುತ್ತೆ ಕರ್ನಾಟಕ ನ್ಯೂಸ್ ಬೀಟ್. ಪ್ರತಿ ಓವರ್ ಅಲ್ಲೂ ಕೂಡ 17ರಿಂದ ಮೇಲ್ಪಟ್ಟಂತ ರಿಕ್ವೈರ್ಡ್ ರನ್ ರೇಟ್ ಇದೆ. 17.38 ಇದೆ. ಮತ್ತೆ ಬಿಗ್ ಶಾಟ್, ಎಕ್ಸ್ಟ್ರಾ ಕವರ್ಸ್ ಕಡೆ ಸೂಪರ್ ಫೀಲ್ಡಿಂಗ್. ಬೌಂಡ್ರಿಯನ್ನು ತಡೀತಾರೆ, ಈಸಿಯಾಗಿ 2 ರನ್ ಸೇವ್ ಮಾಡ್ತಾರೆ. ಇಲ್ಲಿ ರಾಜು ಸಿ ಅಗ್ರೆಸಿವ್ ಮೂಡಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವ್ರದ್ದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ರವಿ ಅವ್ರು ಮಾಡಿದಂತ ಬ್ಯಾಟಿಂಗ್ ತರ ಇಲ್ಲಿ ಚೇಸಿಂಗ್ ಅಲ್ಲಿ ರಾಜು ಅವರೇನಾದ್ರೂ ಬಿಗ್ ಶಾಟ್ಸ್ ಅನ್ನು ಹೊಡೆದು ಇವರು ಕೂಡ ಒಂದು ಡಾಮಿನೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಚೇಸ್ ಮಾಡುವಂತ ಅವಕಾಶ ಇದೆ. ಶಾರ್ಟ್ ಬೌಂಡ್ರೀಸ್, ಹಾರ್ಡ್ ಬಾಲ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಚಾನ್ಸ್ ಇರುತ್ತೆ. ಓ, ಚಾನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ನಾವು ಚಾನ್ಸ್ ಕೊಡಲ್ಲ, ನಾವು ವಿಕೆಟ್ ಅನ್ನ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬೌಲರ್ ಜೈ ಪ್ರಕಾಶ್ JP. ಬೌಂಡ್ರಿಯನ್ನು ಹೊಡೆದಂತ ಪ್ಲೇಯರ್ ಬ್ಯಾಟರ್ ರಾಜು ವಿಕೆಟ್ಸ್ ಎಲ್ಲ ಕಳ್ಕೊತಾ ಇದೆ. ಯು ಮಿಸ್ ಐ ಹಿಟ್ ಇರುವಂತ ರೂಪದಲ್ಲಿ ಮತ್ತೊಂದು ಬ್ರೇಕ್ ಥ್ರೂ ಬರ್ತಾ ಇದೆ. ಸ್ಟೆಪ್ ಟು ಸ್ಟೆಪ್ ಅಟ್ಯಾಕ್ ಮಾಡ್ತಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಜೈ ಪ್ರಕಾಶ್. Kiran Kumar, new batter, left-hander batter, lefty-righty combination. Bowler ಅನ್ನ ಕನ್ಫ್ಯೂಸ್ ಮಾಡುವಂತ ಒಂದು ಲೆಫ್ಟಿ-ರೈಟಿ ಕಾಂಬಿನೇಷನ್. ಮಿಡ್ ವಿಕೆಟ್ ಪ್ರೊಟೆಕ್ಷನ್ ಅಲ್ಲಿದೆ, ಕೌಕಾನ್ ಪ್ರೊಟೆಕ್ಷನ್ ಅಲ್ಲಿದೆ. Short fine leg, short leg. Quick single. First ball alla Kiran Kumar on the mark with a single. ಸಾಕಾಗಲ್ಲ ಸಿಂಗಲ್. ಪ್ರತಿ ಓವರಲ್ಲೂ 2 6, ಒಂದು ಬೌಂಡ್ರಿ ಸಮೇತವಾಗಿ ಸ್ಟ್ರೈಕ್ ರೊಟೇಟ್ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಕರ್ನಾಟಕ ನ್ಯೂಸ್ ಬೀಟ್ ಟೀಮಿಗೆ. ಬಿಗ್ ಶಾಟ್, ಕೌಕಾನ್ ಕಡೋರು ಅಂತ ಏಟಿದು ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. ಸೆಕೆಂಡ್ ಬೌಂಡ್ರಿ ಆಫ್ ದಿ ಓವರ್. 20 for 2, ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್. Lost ball. Low full toss, gap ಇದೆ, ಸ್ಕ್ವೇರ್ ಲೆಗ್ ಕಡೆ ಹೊಡೆದಂತ ಶಾಟ್. ಥರ್ಡ್ ಬೌಂಡ್ರಿ, ಫೈನಲ್ ಬಾಲ್ ಆಫ್ ಪವರ್ ಪ್ಲೇ. ಬೌಂಡ್ರಿಯಿಂದ ಕಂಪ್ಲೀಟ್ ಮಾಡ್ತಾರೆ ಸೆಕೆಂಡ್ ಓವರ್ ಅನ್ನ. ಕಂಪ್ಲೀಟ್ ಆಗುತ್ತೆ 2 ಓವರ್. 2 ಓವರ್ಗಳ ನಂತರ 24-2
24 for 2 after 2 overs. ಕರ್ನಾಟಕ ನ್ಯೂಸ್ ಬೀಟ್ ಉಳಿದಂತ 4 ಓವರಲ್ಲಿ 73 ರನ್. ರಿಕ್ವೈರ್ಡ್ ರನ್ ರೇಟ್ ಬಗ್ಗೆ ಗಮನ ವಹಿಸೋದಾದ್ರೆ 18.25. ಕರೆಂಟ್ ರನ್ ರೇಟ್ 12 ಇದೆ. ಕರೆಂಟ್ ರನ್ ರೇಟ್ 12 ರನ್ ಇದ್ರೂ ಕೂಡ ರಿಕ್ವೈರ್ಡ್ ರನ್ ರೇಟ್ 18.25 Captain Yogesh for third over. Kiran Kumar left-handed on strike. Oh, superb bowling from captain, but he'll misunderstanding. ಮೂವ್ ಮಾಡಿದ್ದು ನಾನ್ ಸ್ಟ್ರೈಕರ್ ಸಂತೋಷ್ ಅವರು ತುಂಬಾನೇ ಹತ್ರ ಬಂದ್ಬಿಟ್ಟಿದ್ರು ಸ್ಟ್ರೈಕರ್ ಎಂಡ್ ಕಡೆ, ಬಟ್ ಇಲ್ಲಿ ಸಂತೋಷ್ ಸೇಫ್ ಆಗಿ ರೀಚ್ ಆಗ್ತಾರೆ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ. ಬ್ಯಾಕ್ ಫುಟ್ ಅಲ್ಲಿ ಕಟ್ ಹಿಡಿಯುವಂತ ಪ್ರಯತ್ನ, ರನ್ಸ್ ಬರ್ತಾ ಇಲ್ಲ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಚೇಸ್ ಮಾಡ್ತಿರೋ 97 ಟಾರ್ಗೆಟ್. ಉಳಿದಂತ 22 ಬಾಲ್ ಅಲ್ಲಿ 73 ರನ್ ಬೇಕಾಗಿದೆ. ಮತ್ತೆ ಸೇಮ್ ಲೈನ್. Hat-trick of dot balls from Captain Yogesh. 21.73. Now required run rate 20.86. Almost 21 run per over. 21 run ಪ್ರತಿ ಓವರ್ ಅಲ್ಲಿ ಬೇಕಾಗಿದೆ. ಬೇಕಾಗುತ್ತೆ, ಇದು ಒಳಗೆ ಬರುತ್ತೆ, ಬಿದ್ದೊಳಗೆ ಆಗ್ತಾರೆ ಇಲ್ಲಿ. ಕ್ಲೀನ್ ಬೌಲ್ಡ್. 3 ವಿಕೆಟ್ ಕೂಡ ಕ್ಲೀನ್ ಬೌಲ್ಡ್ ಅಲ್ಲೇ ಕಳ್ಕೊಳ್ತಾ ಇದ್ದಾರೆ. ಟಾಪ್ ಆಫ್ ದ ಸ್ಟಂಪ್ ಹೊಡೆಯುತ್ತಿ ಬಾಲ್. ಕ್ಯಾಪ್ಟನ್ ಸಂಜಯ್ ಗೌಡ ಎಂಟ್ರಿ ಆಗ್ತಿದ್ದಾರೆ. ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್ ಬ್ಯಾಟಲ್. 24 for 3 in third over. 20 ಬಾಲ್ ಅಲ್ಲಿ 73. ಕಷ್ಟ ಆಗ್ತಾ ಇದೆ ನ್ಯೂಸ್ ಬೀಟ್ ಟೀಮಿಗೆ. ಅವರು ಕೂಡ ಇಲ್ಲಿ ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಕಟ್ತಾ ಇಲ್ಲ, ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ. ಸಂತೋಷ್ ಅವ್ರು ನೋಡಿದ್ರೆ ಒಂದು 3 ಬೌಂಡ್ರಿ ಬಂದಿದೆ ಈ ವ್ಯಕ್ತಿ ಬ್ಯಾಟ್ ಇಂದ. 7 ಬಾಲ್ ಅಲ್ಲಿ 12 ರನ್. ಉಳಿದಂತ ಪ್ರತಿಯೊಬ್ಬ ಬ್ಯಾಟರ್ ಕೂಡ ಡಿಸಪಾಯಿಂಟ್ ಮಾಡ್ತಿದ್ದಾರೆ. ರಾಜು ಅವ್ರಿಗೆ ಸ್ಟಾರ್ಟ್ ಚೆನ್ನಾಗಿ ಸಿಕ್ಕಿದ್ರು ಬಟ್ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ರಾಜು. ಸ್ಲೋ ಒನ್ ಬ್ಯಾಕ್ ಆಫ್ ದ ಹ್ಯಾಂಡಲ್ ಹಾಕುವಂತ ಪ್ರಯತ್ನ ಇದು. ಆನ್ ಸೈಡ್ ಅಲ್ಲಿ ಕಟ್ ಮಾಡ್ತಾರೆ ಮಿಡ್ ವಿಕೆಟ್ ಫೀಲ್ಡರ್. ಸಿಂಗಲ್ ಸಿಗುತ್ತೆ. ಜಸ್ಟ್ 1 ರನ್ ಮಾತ್ರ ಥರ್ಡ್ ಓವರ್ ಅಲ್ಲಿ ಬರ್ತಾ ಇದೆ. 5 ಬಾಲ್ ಕಂಪ್ಲೀಟ್ ಆಗಿದೆ. ವಿಕೆಟ್ ಕೂಡ ತೆಗೆದಿದ್ದಾರೆ. ಕೊನೆಯ ಬಾಲ್ ಉಳಿದಿದೆ. 19 ಬಾಲ್ ಅಲ್ಲಿ 72. ಬೌಲರ್ಸ್ ಫ್ಯಾಕ್ಟರಿ ಮಾಡುವಂತ ಪ್ರಯತ್ನ. ಪ್ರೊಟೆಕ್ಷನ್ ಲಾಂಗ್ ಆನ್. ಫೀಲ್ಡರ್ ಕಟ್ ಮಾಡ್ತಾರೆ. ಸಿಂಗಲ್ ಸಿಗುತ್ತೆ. ಸಕ್ಸಸ್ಫುಲ್ ಓವರ್. ಜಸ್ಟ್ 2 runs in third over. 26 for 3. 18 ball 71. 18 ಬಾಲ್ ಅಲ್ಲಿ 71. ಕಷ್ಟಪಡ್ತಿದ್ದಾರೆ ಬ್ಯಾಟರ್ಸ್ ಇಲ್ಲಿ. ಕಿಶನ್ ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ಕಳ್ಕೊತಾರೆ. ರವಿ ಅವರು ಫಸ್ಟ್ ಬಾಲ್ ಅಲ್ಲಿ ಬ್ರೇಕ್ ತಂದು ಕೊಡ್ತಾರೆ. ರಾಜು ಅವರು 1 ಬೌಂಡ್ರಿ ಬರುತ್ತೆ, 6 ರನ್ ಗಳಿಸ್ತಾರೆ. ಸಂತೋಷ್ ಕೂಡ ಇಳ್ಕೊಂಡಿದ್ದಾರೆ. 8 ಬಾಲ್ ಅಲ್ಲಿ 13 ರನ್. ಕಿರಣ್ ಕುಮಾರ್ ನಿರಾಸೆ ಮೂಡಿಸ್ತಾರೆ. 5 ಬಾಲ್ ಅಲ್ಲಿ ಕೇವಲ 1 ರನ್. ಇವಾಗ ಕ್ಯಾಪ್ಟನ್
ಮತ್ತೆ ಸಂತೋಷ್ ಅವರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಸುಹಾಸ್ ಫಾರ್ ಫೋರ್ತ್ ಓವರ್. ಕೀಲಾಡಿ ತರ ಬೌಲ್ ಮಾಡ್ತಿದ್ದಾರೆ. ಬ್ಯಾಟರ್ ಮೈಂಡ್ ಅನ್ನ ರೀಡ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ವೈಡ್ ಯಾರ್ಕರ್ ಮಾಡುವಂತಹ ಪ್ರಯತ್ನ, ಬ್ಲಾಕ್ ಹೋಲಲ್ಲಿ ಬೌಲ್ ಮಾಡುವಂತಹ ಪ್ರಯತ್ನ, ಪ್ರತಿಯೊಬ್ಬ ಬೌಲರ್ ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಪ್ಲಾನ್ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬೌಲರ್ಸ್. ನಿಕ್ ಆಗತ್ತೆ, ಸೌಂಡ್ ಜೋರಾಗಿದೆ, ಕೊಡ್ತಾರೆ ಕಾಟ್ ಬಿಹೈಂಡ್ ಅಂತ. ಸಂತೋಷ್ ವಿಕೆಟ್ ಅನ್ನ ಕಳ್ಕೋತಾರೆ. 26 ವಿಕೆಟ್ ಇಲ್ಲಿ ಕಳ್ಕೊತಾ ಇರೋದು. 26 for 4. 16 ಬಾಲು, 71 ರನ್ನು. ಅನಿಲ್ ಕುಮಾರ್ for 4th over. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಅಬೋವ್ ಸೈಡ್ ಬಂದಂತ ಬಾಲ್, ನೋ ಬಾಲ್ ಅಂತ ಕಾಲ್ ಮಾಡ್ತಾರೆ ಅಂಪೈರ್. ಫ್ರೀ ಹಿಟ್ ಡೆಲಿವರಿ, ಫ್ರೀ ಹಿಟ್ ಕಾಲ್ ಕೊಡ್ತಾ ಇದ್ದಾರೆ ಅಂಪೈರ್. ಅನಿಲ್ ಕುಮಾರ್ ಫಸ್ಟ್ ಬಾಲ್ ಅಲ್ಲೇ ಎಂತ ಒಂದು ಆಪರ್ಚುನಿಟಿ, ಫ್ರೀ ಹಿಟ್ ಬಾಲ್ ಅನ್ನ ಫೇಸ್ ಮಾಡಬೇಕಾಗಿತ್ತು. ಇಲ್ಲಿ ಮಿಸ್ ಮಾಡ್ಕೋತಾರೆ ಫುಲ್ ಟಾಸ್, ಬಟ್ ಇಲ್ಲಿ ಫ್ರೀ ಹಿಟ್ ಸಿಗ್ತಾ ಇದೆ. ಅನ್ಕೊಂಡ್ ರೀತಿ ಆಗ್ತಾ ಇಲ್ಲ. ಫ್ರೀ ಹಿಟ್ ಅಲ್ಲೂ ಕೂಡ ಕೇವಲ 1 ರನ್ ಮಾತ್ರ ಬರ್ತಾ ಇದೆ. loss of 4 wickets. 1569. 15 ಬಾಲ್ 69. ಈ ಒಂದು ಮೊತ್ತವನ್ನು ಚೇಸ್ ಮಾಡ್ತಾ ಇದೆ ಇಲ್ಲಿ ಕರ್ನಾಟಕ. ನ್ಯೂಸ್ ಬೀಟ್ ಸಕ್ಸಸ್ ಆಗ್ತಾರಾ ಅಂತ ನೋಡ್ಬೇಕಾಗತ್ತೆ. ಅಪೀಲ್ ಜೋರಾಗಿದೆ, ಅಪೀಲ್ ಜೋರಾಗಿದೆ. ಔಟ್ ಅಂತ ಕಾಲ್ ಬರ್ತಾ ಇದೆ. ಇಲ್ಲಿ ಲೇಟ್ ಆಗಿ ಕೊಟ್ಟಂತ ಡಿಸಿಷನ್, ಆಲೋಚನೆ ಮಾಡಿಕೊಟ್ಟಂತ ಡಿಸಿಷನ್. ವಾಕ್ ಮಾಡಬೇಕಾಗುತ್ತೆ ಸಂಜಯ್ ಗೌಡ ಕ್ಯಾಪ್ಟನ್. 28ಕ್ಕೆ ಹಾಫ್ ಆಫ್ ದ ಸೈಡ್ ಬ್ಯಾಕ್ ಇವಾಗ ಡಗ್ಔಟ್ ಕಡೆ. ನ್ಯೂ ಬ್ಯಾಟರ್ ಸುಮನ್. ಆಲ್ಮೋಸ್ಟ್ ರಿಕ್ವೈರ್ಡ್ ರನ್ ಇವಾಗ 30 ರನ್. ಪ್ರತಿ ಓವರಲ್ಲೂ ಕೂಡ 30 ರನ್ ಗಳಿಸಬೇಕು. ಒಂದ್ ಸೈಡ್ ಆಗಿ ಮ್ಯಾಚ್ ಅನ್ನ ಇಲ್ಲಿ ಮುಂದುವರಿಸ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ಟೈಮ್ಸ್ ಆಫ್ ಇಂಡಿಯಾ. ಕರ್ನಾಟಕ ನ್ಯೂಸ್ ಬೀಟ್ 14 ಬಾಲ್ 69. ನ್ಯೂ ಬ್ಯಾಟರ್ ಬರ್ತಾರೆ ಇವಾಗ ಸ್ಟ್ರೈಕಿಗೆ. ಆಚೆ ಇಡುವಂತ ಪ್ರಯತ್ನ, ಕ್ಯಾಚ್ ಇರುವಂತ ಕಾಲ್. 2 ರನ್ ಕಂಪ್ಲೀಟ್ ಮಾಡ್ತಾರ, ಇಲ್ಲ ಜಸ್ಟ್ ಸಿಂಗಲ್ ಮಾತ್ರ ಸಿಗುತ್ತೆ. ಕೊನೆಯ ಬಾಲ್ ಉಳ್ಕೋತಾ ಇದೆ 4th ಓವರ್ ಅಲ್ಲಿ. 29 for 5. ರೈಸ್ ಆಗ್ತಾ ಇಲ್ಲ, ಪುಟಿತವನ್ನ ಕಾಣಲಿಲ್ಲ. ಇಲ್ಲಿ ಸ್ವಲ್ಪ ಲೋ ಆಗಿತ್ತು ಬಾಲ್. ಡಾಟ್ ಆಗ್ತಾರೆ. ಜಸ್ಟ್ 3 ರನ್ ಮಾತ್ರ ಬರುತ್ತೆ 4th ಓವರ್ ಅಲ್ಲಿ. ಕಂಪ್ಲೀಟ್ ಆಗಿ ಮ್ಯಾಚ್ ಅನ್ನ ಫುಲ್ ಮಾಡಿಬಿಡ್ತಾರೆ ಕರ್ನಾಟಕ ನ್ಯೂಸ್ ಬೀಟ್ ತಂಡದಿಂದ. 12 ಬಾಲ್ 68. ಪ್ರತಿ ಬಾಲ್ ಅಲ್ಲೂ ಇಲ್ಲಿಂದ ಸಿಕ್ಸರ್ ಬರಲೇಬೇಕಾಗಿದೆ. 6 ಬಂದ್ರೆ ಮಾತ್ರ 12 ಬಾಲ್ ಅಲ್ಲಿ ಪಂದ್ಯವನ್ನ ಗೆಲ್ತಾರೆ. ಸ್ವೀಪ್ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನ್ ಇದೆ, ವಿಕೆಟ್ ಕಳ್ಕೋತಾರೆ.
ರವಿಗೆ ಮತ್ತೊಂದು ಬ್ರೇಕ್ ಥ್ರೂ ಸಿಗುತ್ತಿಲ್ಲಿ. ಕಂಪ್ಲೀಟ್ ಆಗಿ ಕ್ಷಮಿಸಿ, ಈರಣ್ಣ ನೀವು ಬೋಲ. ಈರಣ್ಣ ಫಸ್ಟ್ ವಿಕೆಟ್ ಸಿಗುತ್ತೆ. ಫಸ್ಟ್ ವಿಕೆಟ್ ಡೌನ್. ಕಟ್ ಮಾಡ್ತಾರೆ ಇಲ್ಲಿ. ಈರಣ್ಣ ನೀವು ಬೋಲ. ಫಸ್ಟ್ ಬಾಲ್ ಅಲ್ಲೂ ಬ್ರೇಕ್ ಥ್ರೂ ತಗೊಂಡಂತ ಈರಣ್ಣ. ಇವಾಗ ಸೆಕೆಂಡ್ ಬಾಲ್ ಆಫ್ ಫಿಫ್ತ್ ಓವರ್. ಮತ್ತೆ ಡಾಟ್ ಬಾಲ್ ಬರ್ತಾ ಇದೆ ಈರಣ್ಣ ಕಡೆಯಿಂದ. ಬಿಗ್ ಶಾಟ್ ಬರ್ತಾ ಇದೆ. ಕ್ಯಾಚರ್ ಅಂತ ಕಾಲ್ ಇದೆ. ಮತ್ತೊಂದು ಬ್ರೇಕ್ ಥ್ರೂ ಸಿಗುತ್ತೆ. ಸೆಕೆಂಡ್ ವಿಕೆಟ್ ಎಲ್ಲ ತೆಗಿತಾರೆ. ಕ್ಕೆ 7ನೇ ವಿಕೆಟ್ ಕಳ್ಕೊತಾ ಇರೋದಿಲ್ಲಿ. ಆಲ್ಮೋಸ್ಟ್ ಒಂದು ಮ್ಯಾಚ್ ಟೈಮ್ಸ್ ಆಫ್ ಇಂಡಿಯಾ ಕಡೆ ವಾಲ್ತಾ ಇದೆ. ಇವಾಗ ಪ್ರತಿ ಬಾಲ್ ಅಲ್ಲಿ 6 ಹೊಡೆದ್ರು ಮ್ಯಾಚ್ ಗೆಲ್ಲಕ್ಕಾಗಲ್ಲ. ರಿಕ್ವೈರ್ಡ್ ರನ್ ರೇಟ್ ಹೋಗಾಗಿದೆ 45 ಕಡೆ ಹೋಗಾಗಿದೆ. 9 ಬಾಲ್ ಅಲ್ಲಿ 68. ಓ ಸೂಪರ್ ಬೌಲಿಂಗ್ ಇದು, ಸಾಕಾತ್ ಬೌಲಿಂಗ್ ಇದು. ಬಲವಂತರಾಯ ವಿಕೆಟ್ ಸೋದ ಕೂಡಲೇ ಇವಾಗ ಬಂದಂತ ಗೋಪಾಲ್. ಏನಿ ಗೋಪಿ ಫಸ್ಟ್ ಬಾಲ್ ಅಲ್ಲಿ ಬಿಗ್ ಶಾಟ್ ಆಡುವಂತ ಪ್ರಯತ್ನ, ಕನೆಕ್ಷನ್ ಸಿಗ್ತಾ ಇಲ್ಲ. ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ ಇಲ್ಲಿ. ಗೋಪಾಲ್ ಆನ್ ದ ಮಾರ್ಕ್ ವಿತ್ ದ ಸಿಂಗಲ್. Lost ball of fifth over. ನಿಕ್ಕಾಗ್ತಾ ಇದೆ. ಕ್ಯಾಚ್ ಅಂತ ಕಾಲ್. ಜಗ್ಲಿಂಗ್ ಕ್ಯಾಚ್. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ನಲ್ಲಿ ಗಾಡ್ ಬಿಹೈಂಡ್ ಅಲ್ಲಿ 8th ವಿಕೆಟ್ ಅನ್ನ ಕಳ್ಕೊತಾ ಇದೆ ಜಯಪ್ರಕಾಶ್, ವಿಕೆಟ್ ಕೀಪರ್. 5 ಓವರ್ ಕಂಪ್ಲೀಟ್ ಆಗ್ತಾ ಇದೆ. 5 ಓವರ್ಗಳ ನಂತರ 30, 34. 6 ಬಾಲ್ 67. ಫಸ್ಟ್ ಇನ್ನಿಂಗ್ಸ್, ಫಸ್ಟ್ ಓವರ್ ಇಂದ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದಂತ ಟೈಮ್ಸ್ ಆಫ್ ಇಂಡಿಯಾ ಟೀಮ್. ರಮೇಶ್ ಕೂಡ ಬ್ರೇಕ್ ಥ್ರೂ. ಗೋಪಾಲ್ ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ. 9 ವಿಕೆಟ್ ಕಳ್ಕೊತಾರೆ. ಉಳಿದಿರೋದು 1 ವಿಕೆಟ್. 5 ಬಾಲ್ ಇದೆ. ಸುಪ್ರೀತ್ ನ್ಯೂ ಬ್ಯಾಟರ್, ಲಾಸ್ಟ್ ಬ್ಯಾಟರ್ ಬರ್ತಿರೋದು ಇವಾಗ. ರವಿ 1 ಓವರ್ 5 ರನ್ ಕೊಡ್ತಾರೆ, 1 ವಿಕೆಟ್ ತೆಗಿತಾರೆ. ಜಯಪ್ರಕಾಶ್ 1 ಓವರ್ 15 ರನ್, ಸ್ವಲ್ಪ ಕಾಸ್ಟ್ಲಿ ಆಗ್ತಾರೆ, ವಿಕೆಟ್ ಕೂಡ ತಗೋತಾರೆ. ಯೋಗೇಶ್ವರ್ 1 ಓವರ್ 2 ರನ್ 1 ವಿಕೆಟ್. ಸುಹಾಸ್ 1 ಓವರ್ 3 ರನ್ 2 ವಿಕೆಟ್. ಈರಣ್ಣ 1 ಓವರ್ 1 ರನ್ 3 ವಿಕೆಟ್. ಇವಾಗ ರಮೇಶ್ ಫಸ್ಟ್ ಬಾಲ್ ಅಲ್ಲೇ ವಿಕೆಟ್ ಅನ್ನು ತಗೋತಾರೆ. ಪ್ರತಿಯೊಬ್ಬ ಬೌಲರ್ ಕೂಡ ಇಲ್ಲಿ ವಿಕೆಟ್ ಟೇಕರ್ ಆಗ್ತಿರೋದು. ವಿಕೆಟ್ಸ್ ಅನ್ನ ಶೇರ್ ಮಾಡ್ಕೋತಾ ಇದ್ದಾರೆ. ನಿನ್ಗೆ ಎಷ್ಟು ಬೇಕೋ ನೀನ್ ತಗೋ, ನನಗೆ ಎಷ್ಟು ಬೇಕೋ ನಾನು ತಗೊಳ್ತೀನಿ ಅಂತ. ಫ್ಲಿಕ್ ಶಾಟ್ ಬರುತ್ತೆ ಇಲ್ಲಿ. ಜಸ್ಟ್ ಸಿಂಗಲ್ ಮಾತ್ರ ಕಂಪ್ಲೀಟ್ ಮಾಡ್ತಾರೆ. ಜಸ್ಟ್ 4 ಬಾಲ್ ಉಳಿದಿದೆ ಈ ಒಂದು ಮ್ಯಾಚ್ ಕಂಪ್ಲೀಷನ್ಗಾಗಿ. ಒನ್ ಸೈಡ್ ಆಗಿ ಮ್ಯಾಚ್ ಅನ್ನು ಮುಗಿಸ್ತಾ ಇದ್ದಾರೆ ಟೈಮ್ಸ್ ಆಫ್ ಕರ್ನಾಟಕ. ಬೌಲಿಂಗ್ ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದಂತ ಟೀಮ್ ಈ ಒಂದು ಮ್ಯಾಚ್ ಅಲ್ಲಿ. ಕ್ಲೂಲೆಸ್ ಆಗ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನ್ಯೂಸ್ ಬೀಟಿನ ಟೀಮ್. ಟಾಸ್ ಸೋತ್ರು ಕೂಡ ಒಂದು ಒಳ್ಳೆ ಟೋಟಲ್ ಅನ್ನ ಬೋರ್ಡ್ ಮೇಲೆ ಹಾಕೊಂಡಿದ್ರು. ಅದನ್ನು ಈಸಿಯಾಗಿ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ, ಯಾವುದೇ ಪ್ರೆಷರ್ ಇಲ್ದಿರೋ ತರ.
ಡಿಫೆನ್ಸ್ ಮಾಡ್ತಾರೆ ಕವರ್ಸ್ ಕಡೆ. ಕೊನೆ 2 ಬಾಲ್ ಉಳಿದಿದೆ. 33, 33 for 9. ಲೆಗ್ ಬಾಯ್ ಅಂತ ಕಾಲ್ ಬರ್ತಾ ಇದೆ. ರನ್ಸ್ ಬರ್ತಾ ಇಲ್ಲ. ಕೊನೆಯ ಬಾಲ್ ಉಳಿದಿದೆ. ಒಂದು ಬಿಗ್ಗೆಸ್ಟ್ ಮಾರ್ಜಿನ್ ಇಂದ ಈ ಒಂದು ಮ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಕೂಡ ಕೊನೆಯ ಬಾಲ್ ಇದೆ. ಬಿಗ್ ಮಾರ್ಜಿನ್ ವಿಕ್ಟ್ರಿ ಬರೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಇಲ್ಲಿ. ಎಸ್, ಶಾರ್ಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ. ಕಂಪ್ಲೀಟ್ ಆಗುತ್ತೆ ಮ್ಯಾಚ್ ಇಲ್ಲಿ. ಜಸ್ಟ್ 97 ಟಾರ್ಗೆಟ್ ಅಲ್ಲಿ ರಿಪ್ಲೇ ಅಲ್ಲಿ ನೋಡ್ತಾ ಇದೀವಿ ನಾವು. ಜಸ್ಟ್ 33 ರನ್ ಮಾತ್ರ ಬ್ಯಾಟಿಂಗ್ ಟೀಮ್ ಕನೆಕ್ಟ್ ಮಾಡ್ಕೊಂಡಿರೋದು. ಕರ್ನಾಟಕ ನ್ಯೂಸ್ ಬೀಟ್ ಬಾಲ್ ಟು ಬಾಲ್ ರನ್ಸ್ ಗಿಂತ ಕಮ್ಮಿ ರನ್ಸ್ ಅನ್ನ ಕಲೆ ಹಾಕಿರೋದು. ಒಂದು ಬಿಗ್ಗೆಸ್ಟ್ ಮಾರ್ಜಿನ್ ಅಲ್ಲಿ ವಿಕ್ಟ್ರಿ ಬರುತ್ತೆ ಟೈಮ್ಸ್ ಆಫ್ ಇಂಡಿಯಾ ಟೀಮಿಗೆ. 63 ರನ್ಸ್ ಮಾರ್ಜಿನ್ ಅಲ್ಲಿ ಇಲ್ಲಿ ಮ್ಯಾಚ್ ಅನ್ನ ಗೆದ್ಕೋತಾರೆ. ಇದು ಕಂಪ್ಲೀಟ್ ಆಗಿರುವಂತ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಬಂದು ಕಲೆಕ್ಟ್ ಮಾಡ್ಕೋಬೇಕು. ಬ್ಯಾಟಿಂಗ್ ಅಲ್ಲಿ 19 ಬಾಲ್ ಅಲ್ಲಿ 58 ರನ್, 8 6, 1 ಬೌಂಡ್ರಿ. ಬೌಲಿಂಗ್ ಅಲ್ಲಿ ಫಸ್ಟ್ ಓವರ್ ಫಸ್ಟ್ ಬಾಲ್ ಅಲ್ಲೇ ಬ್ರೇಕ್ ಥ್ರೂ ತಂದುಕೊಟ್ಟಂತ ಟೈಮ್ಸ್ ಆಫ್ ಇಂಡಿಯಾ ರವಿ ಶಿರ್ಗೂರ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ರವಿ ಅವರು ಬಂದು ಡೆಫೈ ಮ್ಯಾಚ್ ನಂಬರ್ 3 ಕಂಪ್ಲೀಟ್ ಆಗ್ತಾ ಇದೆ. ಇವಾಗ ಮ್ಯಾಚ್ ನಂಬರ್ 4 ಟಾಸ್ಗೆ ರೆಡಿ ಆಗಬೇಕಾಗುತ್ತೆ. ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ವರ್ಸಸ್ ರೇಡಿಯೋ ಸಿಟಿ ಕ್ಯಾಪ್ಟನ್ಸ್. ಇವಾಗ ಮತ್ತೆ ಟಾಸ್ ಅಲ್ಲಿ ಜಾಯ್ನ್ ಆಗ್ತೀವಿ. ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಒಂದು ಹೈ ವೋಲ್ಟೇಜ್ ಮ್ಯಾಚ್ ನೋಡ್ಕೊಂಡ್ ಬಂದ್ವಿ, ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ನೋಡ್ಕೊಂಡ್ ಬಂದ್ವಿ. ಇವಾಗ ಸಿಪುಲಿನ ಹೊಸ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ವರ್ಸಸ್ ರೇಡಿಯೋ ಸಿಟಿ.